श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। योऽन्तः प्रविश्य मम वाचमिमां प्रसुप्तां सञ्जीवयत्यखिलधरस्वधाम्नाम् अन्यांश्च हस्तश्रवणत्वगादीन् प्राणान् नमो भगवते पुरुषाय तुभ्यम्। अभ्रमं भङ्गरहितं वचनं विमलं सदा आनन्दतीर्थमतुलं भजे तापत्रयावहं। ध्रुवादिध्वान्तरवे वैष्णवेन्दीवरेन्दवे श्रीराघवेन्द्रगुरुवे नमो अत्युन्तदगालवे। आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। ब्रह्मरुद्रादिवन्द्यं त्वं भजे वेङ्कटनायकं निवारस्वानिष्टानि साधकिष्टानि माधव। ಭಗವಂತ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಕುರಿತು ಅವರದೇ ಆದ ಸ್ವರೂಪದ ಜ್ಞಾನವನ್ನು ಅಭಿವ್ಯಕ್ತಿಪಡಿಸ್ತಾ ಲೋಕದಲ್ಲಿ ಆ ಜೀವರಾಶಿಗಳ ತತ್ತದ್ಯೋಗ್ಯತಾನುಸಾರವಾಗಿರ್ತಕ್ಕ ಫಲವನ್ನು ಕೊಡತಕ್ಕವನು ಭಗವಂತ. ಆ ಭಗವಂತ ಫಲವನ್ನು ಕೊಡುವುದರಲ್ಲಿ ಮುಖ್ಯ ಪಾತ್ರ ವಹಿಸಿರತಕ್ಕವರು ವಾಯುದೇವರು. ಭಾರತೀ ವಾಯು, ಬ್ರಹ್ಮ ಮತ್ತು ಸರಸ್ವತಿ ಇತ್ಯಾದಿಗಳೆಲ್ಲರೂ ಕೂಡ ಆ ಭಗವಂತನ ಉಪಾಸನೆಯನ್ನು ಮಾಡ್ತಾ ಅನನ್ಯವಾದ ಭಗವಂತನ ಚಿಂತನೆಯನ್ನು, ಅವರ ಸೇವೆಯನ್ನು ಸದಾ ಕಾಲದಲ್ಲಿ ಮಾಡ್ತಾರೆ ಜ್ಞಾನಿಗಳು. ಅಂಥ ಯಾವ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಅನೇಕ ಸಂಮೋಹನಾಶ್ಚೈವ ಅನೇಕ ಸಂಮೋಹನದಿಂದ ಕೂಡಿರ್ತಕ್ಕಂಥ ಸಂಘಟನೆಯಿಂದ ಕೂಡಿರ್ತಕ್ಕ ಋಷಿವರ್ಯರು ಒಂದು ಸತ್ರಯಾಗ ಅಂತ ಮಾಡ್ತಾ ಇದ್ದಾರೆ. ನೋಡು, ಸತ್ರಯಾಗ. ಆ ಸತ್ರಯಾಗವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ 1 ವರ್ಷ ಆಯಿತು, 2 ವರ್ಷ ಆಯಿತು, ಆ ಸತ್ರಯಾಗ ಮುಗಿಲೇ ಇಲ್ಲ. ಜನಕ ಮಹಾರಾಜ ಕೇಳ್ತಾ ಇದ್ದಾನೆ, ಸ್ವಾಮಿ ಸಾಕ್ಷಾತ್ ಭಗವಂತ ಈ ಶ್ರೀಶೈಲ ಪುಚ್ಛಭಾಗಸ್ತು, ಶ್ರೀಶೈಲದ ದಿವ್ಯ ಕ್ಷೇತ್ರದಲ್ಲಿ ಭಗವಂತ ಅವತಾರ ಮಾಡ್ತಾನ ಅಂತ ಹೇಳಿಬಿಟ್ಟು ಶೇಷದೇವರ ಮುಂದೆ, ಅಪ್ಪ ಇಲ್ಲಿ ಅವತಾರ ಮಾಡ್ತೀನೋ, ನಿನ್ನಲ್ಲಿ ನಾನು ಅವತಾರ ಮಾಡ್ತೀನಿ ಅಂತ ಭಗವಂತ ಹೇಳ್ಯಾನಪ್ಪ ಅಂತ ಬ್ರಹ್ಮದೇವರೇ ಹೇಳಿದರು. ಯಾಕಂದರೆ ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಜಾತ್ಮನಘ. ನೋಡು, ಯಾರು ತನ್ನ ಭಕ್ತರು ಏನು ನುಡಿತಾರೋ ಅದನ್ನೆಲ್ಲವನ್ನು ಮಾಡತಕ್ಕ ಕೆಲಸ ಭಗವಂತ. ಅದಕ್ಕೆ ಭಗವಂತ ಇದ್ದಾನೆ ಅನ್ನೋಕ್ಕೆ ಆ ಜ್ಞಾನಿಗಳು, ಭಕ್ತರು, ಅವನ ಅನನ್ಯ ಸೇವೆಯನ್ನು ಮಾಡತಕ್ಕವ್ರು ಏನು ನುಡಿತಾರೋ ಆ ಕೆಲಸವನ್ನು ಭಗವಂತ ಚಾಚೂ ಚಪ್ಪದೆ ಮಾಡ್ತಾನೆ. ಬ್ರಹ್ಮದೇವರು ನೋಡಿದ್ರಪ್ಪ, ಸಾಕ್ಷಾತ್ ಮಹಾ ವಿಷ್ಣು ನಿನಗಳೇನಾಗಿ ಬರ್ತಾನೋ, ಮಹಾಲಕ್ಷ್ಮೀ ದೇವಿ ಮಗಳಾಗ್ತಾಳೆ ಅಂದಾಗ ಬರಬೇಕಾದ್ರೆ ಪ್ರಸಂಗ ಏನಲ್ಲ, ಯಾವ ಪ್ರಸಂಗದಿಂದ ಭಗವಂತ ಬರಬೇಕಾದ್ರೆ ಕಾರಣ ಬೇಕಲ್ಲ. ಭಗವಂತ ಸುಮ್ಮನೆ ಬರೋದಿಲ್ಲ. ಒಬ್ಬ ಭಗವಂತ ಭೂಲೋಕಕ್ಕೆ ಬರಬೇಕು ಅಂದರೆ ಎಷ್ಟು ತಪಸ್ಸು ಕಾಯಬೇಕು, ಎಷ್ಟು ತಪಸ್ಸು ಮಾಡಬೇಕು, ಎಷ್ಟು ತಪಸ್ಸುಗಳಿರಬೇಕು. ಎಲ್ಲರಿಗೂ ಒಂದೇ ಒಂದು ವರವನ್ನು ಕೊಡ್ತಾ ಭಗವಂತ, ಸತ್ಯ ಸಂಕಲ್ಪಕ್ಕೆ ಕೋವರಣ್ಯೋ ವಶಿ. ಸತ್ಯ ಸಂಕಲ್ಪನ ಆಗಿರ್ತಕ್ಕ ಭಗವಂತ ಬರ್ತಾನೆ. ನೋಡ್ರಿ, ಭಗವಂತನ ಅವತಾರ ಸುಮ್ಮನೆ ಆಗೋದಲ್ಲ. ಅನೇಕ ಜನ್ಮಾಂತರಗಳಲ್ಲಿ ತಪಸ್ಸು ಮಾಡಿದಂತಹ ಮಹಾಜ್ಞಾನಿಗಳು ಭಗವಂತ ನೀನು ಬೇಕು 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 ಅಂತ ಹಂಬಲಿಸಿ ಕಡೆಗೆ ಭಗವಂತ ನೀನು ಕಾಣದೇ ಹೋದರೆ ನಾವು ಉಳಿಯೋದಿಲ್ಲ ಅಂದಾಗ ಭಗವಂತ ಬರ್ತಾನೆ. ಯಾಕಂದರೆ ಭಗವಂತ ಪರೀಕ್ಷೆಯನ್ನು ಮಾಡ್ತಾನೆ ಭಕ್ತರ. ಎಂತಹ ಪರೀಕ್ಷೆಯನ್ನು ಮಾಡ್ತಾನೆ, ಅಂತಿಂತಹ ಪರೀಕ್ಷೆಯಲ್ಲ, ಅಗಾಧವಾದ ಪರೀಕ್ಷೆಯನ್ನು ಮಾಡಿ ಭಗವಂತ ಒಮ್ಮೆ ಅನುಗ್ರಹ ಮಾಡಿದ್ರು ಸುಳ್ಳು. ಯಮೈವೇಶ ವೃಣತೆ ತೇನ ಲಭ್ಯ. ಒಂದು ಬಾರಿ ಭಗವಂತ ಅನುಗ್ರಹ ಮಾಡಿದರೆ ಮುಗಿದು ಹೋಯ್ತು, ಯಾರ ಅನುಗ್ರಹವೂ ಬೇಕಾಗಿಲ್ಲ, ಫೈನಲ್ ಅವನ ಅನುಗ್ರಹ. ಅದಕ್ಕೋಸ್ಕರ ಬ್ರಹ್ಮದೇವರು ಆ ಮಾಧವನಿಗೆ ಹೇಳಿದರು, ಅಪ್ಪ ನೋಡು ಭಗವಂತ ಬರ್ತಾನೆ ಅಂದರೆ ಸುಮ್ಮನೆ ಬರೋದಲ್ಲ. ಭಗವಂತ ಯಾವುದೋ ಒಂದು ಕಾರಣಕ್ಕಾಗಿ ಬರತಕ್ಕಂಥವನಲ್ಲ, ಅದಕ್ಕೊಂದು ಯಜ್ಞ ನಡೀತು ಅಂತ ಹೇಳಿದರು. ನೋಡಿ, ಕಥೆ ಎಲ್ಲಿಗೆ ಡೈವರ್ಟ್ ಆಯಿತು.
ವೆಂಕಟಗಿರಿಯ ಮಹಾತ್ಮೆ ಮಾಧವನಾಮಕ ಬ್ರಾಹ್ಮಣನ ಪಾಪ ಪರಿಹಾರವಾಯಿತು ಅಂತ ಹೇಳಿ ಅವನನ್ನು ಉದ್ಧಾರ ಮಾಡಬೇಕು ಅಂತ ಉದ್ಯುಕ್ತರಾದರು. ಆ ಮಾಧವನಾಮಕನಾಗಿರ್ತಕ್ಕ ಬ್ರಾಹ್ಮಣ ಉದ್ಧತನಾದ, ಮುಂದೆ ಹೋದ. 7 ದಿವಸ ಆಯಿತು, ದೇಹತ್ಯಾಗ ಮಾಡಿದ. ಭಗವಂತ ಬರಲಿಕ್ಕೆ ಕಾರಣ ಏನು? ಒಂದು ಸತ್ರಯಾಗವನ್ನು ಅನೇಕ ಋಷಿಗಳು ಎಲ್ಲರೂ ಸನ್ನದ್ಧರಾಗಿ ಕೂತಿದ್ದಾರೆ, ಯಜ್ಞ ಮಾಡ್ತಾ ಇದ್ದಾರೆ. ಯಜ್ಞದ ಪರಿಸಮಾಪ್ತಿ ಆಗಬೇಕು. ಯಾವುದೇ ವ್ರತವಾಗಲಿ ನೇಮವಾಗಲಿ ಒಂದು ಕಾಲ ಅಂತಿರ್ತದೆ. ಊಟ ಹಾಗೆ ಮಾಡ್ಕೊತ ಹೋಗಿಬಿಟ್ರೆ ಹೊಸ ಹೊಸ ಪದಾರ್ಥಗಳು ಮಾಡ್ತಾರೆ, ಮಾಡ್ಲಿಕ್ಕೇನಾಗಿಲ್ಲ. ಆದರೆ ಊಟ ಮಾಡುವ ಗತಿ ಏನು? ಸತ್ತೋಗ್ಬಿಡ್ತಾನಷ್ಟೇ. ಯಾಕಂದರೆ ಅದಕ್ಕೊಂದು ಕಾಲಾವಕಾಶ ಅಂತಿರ್ತದೆ. ಆ ಅವಕಾಶ ಇದ್ದಾಗ ಮಾತ್ರ ಜೀರ್ಣ ಆಗ್ತದೆ, ಇಲ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಯಜ್ಞದ ಫಲಗಳು, ಯಾಗದ ಫಲಗಳು, ವ್ರತಗಳ ಫಲಗಳು, ಪೂಜಾ ಫಲಗಳು, ಅದಕ್ಕೆ ಕಾಲ ಅಂತ ಒಂದಿರ್ತದೆ. ಕಾಲ ನಿರ್ದೇಶ ಆಯಿತು ಅಂದರೆ ಫಲ ಆಗ್ತದೆ, ಇಲ್ಲಿಕ್ಕೆ ಆಗೋದಿಲ್ಲ. ಕಾಲ ನಿರ್ದೇಶಾನುಸಾರವಾಗಿ ಫಲವನ್ನು ಭಗವಂತ ಕೊಡ್ತಾನೆ. ಮುಕ್ತಾಯ ಮಾಡಿದರೆ ಕೊಡ್ತಾನೆ, ಸಮಾಪ್ತಿ ಮಾಡಿ ಕೃಷ್ಣಾರ್ಪಣಮಸ್ತು ಯಸ್ಯ ಸ್ಮೃತ್ಯಾ ಜನ ಮುಕ್ತ್ಯಾ ತಪ ಯಜ್ಞ ಕ್ರಿಯಾದಿಷು ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತಿ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತತಸ್ತು ಮೇ. ಸ್ವಾಮಿ, ನಾನಂತೂ ಮಂತ್ರಹೀನನು, ಕ್ರಿಯಾಹೀನನು, ಭಕ್ತಿಹೀನನು, ಯಾವ ಹೀನನು, ಎಲ್ಲ ಹೀನದಲ್ಲಿ ನಾನೇನಾಗಿದ್ದಾನೆ ನೋಡು. ಎಲ್ಲ ಹೀನತೆಯ ಸಂಕೀರ್ಣ ಸಮಾವೇಶ ಸಮೂಹ ನಾನು. ನೀನು ಸಂಪೂರ್ಣ ಇಂಥ ಮಹಾನುಭಾವ ನೀನು. ಅದಕ್ಕೋಸ್ಕರ ನಿನಗೆ ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಂದಾಗ ಭಗವಂತ ಆದರೆ ಯಜ್ಞದ ಫಲ, ಪೂಜಾದ ಫಲವನ್ನು ಕೊಡ್ತಾ. ಹಾಗೆ ಮಹಾಜ್ಞಾನಿಗಳಾಗಿರ್ತಕ್ಕ ಒಬ್ಬರೇ ಇಬ್ಬರೇ ಅತ್ರಿರ್ವಶಿಷ್ಠ ಚವನೋ ಭೃಗಿರಂಗಿರಾಶ್ಚ ಎಂತೆಂತಹ ಜ್ಞಾನಿಗಳು ಇವರೆಲ್ಲರೂ ಕೂಡಿ ಯಜ್ಞವನ್ನು ಮಾಡ್ತಾ ಇದ್ದಾರೆ, ಮಹಾನ್ ಯಜ್ಞವನ್ನು. ಆ ಯಜ್ಞದ ಸಮಾಪ್ತಿ ಹೇಗೆ? ಯಾರಿಗೆ ಕೊಡೋದು? ಆಗುವ ವಿವಾದನೆ. ಒಬ್ಬನು ಶಿವ ಸರ್ವೋತ್ಮ ಮತ, ಒಬ್ಬ ಬ್ರಹ್ಮ ಸರ್ವೋತ್ಮ ಮತ, ಒಬ್ಬತ ಇಂದ್ರ ಸರ್ವೋತ್ಮ ಮತ, ಕಾಲನೇ ಪ್ರಕೃತಿ ಕಾಲ ಅಂತ ಒಬ್ಬತ, ಇಲ್ಲ ನಾನೇ ಬ್ರಹ್ಮ ಅಂತ ಒಬ್ಬತ. ಹೀಗೆಲ್ಲ ವಾದ ವಿವಾದಗಳು ಪ್ರಾರಂಭವಾದವು. ಹೌದಪ್ಪ, ಯಜ್ಞ ಮಾಡ್ತಾ ಇದ್ದೀರಿ, ಈ ಯಜ್ಞ ಯಾರಿಗೆ ಸಮರ್ಪಣೆ? ಎಲ್ಲರಿಗೆಲ್ಲ ಕರ್ಮಾನುಸಾರೇಣ ಎಲ್ಲ ದೇವತೆಗಳು ಪ್ರತ್ಯಕ್ಷ ಆಗಲಿ ಅಂದರು. ಹಂಗೆ ಆಗೋದಿಲ್ಲೋ. ಎಲ್ಲ ದೇವತೆಗಳು ಪ್ರತ್ಯಕ್ಷ ಆಗಲಿ ಅಂದರೆ ಆಗ್ಲಕ್ಕೆ ಬರ್ತಾರೆ, ಆದರೆ ಪ್ರಧಾನ ಅಂತ ಒಂದು ಇರ್ತದೆ. ಆ ಪ್ರಧಾನತೆ ಎಂಬುದು ಅತ್ಯವಶ್ಯಕ. ಆ ಪ್ರಧಾನ ದೇವತೆಗಳಿಗೆ ನಾವು ಅರ್ಪಣೆ ಮಾಡಿದಾಗ ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರೆ. ಎಲ್ಲ ದೇವತೆಗಳು ನಾನು ದೊಡ್ಡವನು ಅಂತ ಇಟ್ಕೊಂಡಿರೋದಿಲ್ಲ, ನೀವು ತಿಳ್ಕೊಂಡಂತೆ ಅಂದರು. ನೋಡ್ರಿ ಎಂಥ ವಿಚಾರದು. ಇಂದ್ರ ನಾ ದೊಡ್ಡವನು ಅಂತ ಇಟ್ಕೊಂಡಿಲ್ಲ. ಯಾಕಂದರೆ ಇಂದ್ರನಿಗೆ ಗುರುಗಳು ರುದ್ರದೇವರಿದ್ದಾರೆ. ರುದ್ರದೇವರು ಹೇಳೇ ಬಿಟ್ರು ಅವರು, ಅಹಂ ಭೋಗ ಪ್ರತೋ ವತ್ಸೋ ಮೋಕ್ಷಸ್ತು ಜನಾರ್ದನ. ನೋಡು, ಅವರು ಕೂಡ ಅಪ್ಪೀಲ್ ಹೋಗಿಬಿಟ್ರು. ತನ್ನ ಮಗ ಸ್ಕಂದ ಒಂದು ದಿವಸ ರುದ್ರದೇವರನ್ನು ಕೇಳಿದೆ, ಅಪ್ಪ ಮೋಕ್ಷ ಮೋಕ್ಷ ಅಂತಾರೆ, ನನಗೂ ಕೊಡು ಅಂದ. ಅಲ್ಲೋ ಮಹಾರಾಯ, ನಮ್ಮ ಅಪ್ಪಗೆ ಮೋಕ್ಷ ಆಗಿಲ್ಲ. ಅಪ್ಪಗಾಗಲಾರದೆ ಮಗ್ಗ ಹೆಂಗೆ ಆಗ್ತದೆ? ಅಸಾಧ್ಯ. ಅದು ಅಸಾಧ್ಯವಾದ ವಿಚಾರದ, ಅದಕ್ಕೋಸ್ಕರ ಆಗ್ಲಿಕ್ಕೆ ಶಕ್ಕಿಲ್ಲ. ಅಹಂ ಭೋಗ ಪ್ರದೋ ವತ್ಸೋ ಮೋಕ್ಷಸ್ತು ಜನಾರ್ದನ. ನೋಡಿ, ಮೋಕ್ಷ ಕೊಡಬೇಕಾದವ ಜನಾರ್ದನೇ ಹೊರತು ಜನಾನ್ ಅರ್ಧಯತೀತಿ ಜನ್ಮಾನ್ ಅರ್ಧಯತೀತಿ. ಅನೇಕ ಜನ್ಮಗಳನ್ನು ನಾಶ ಮಾಡಿ ಕಡೇ ಉತ್ತಮವಾದ ಜನ್ಮ ಕೊಡ್ತಕ್ಕವನು ಅವನು. ಆದ್ದರಿಂದ ಅವನಿಗೆ ಜನಾರ್ದನ ಅಂತ ಹೆಸರು. ಅಂಥ ಭಗವಂತನೇ ಅವನು, ಅಂಥ ಮಹಾನುಭಾವ ಅವನು. ಅದೆಲ್ಲ ಬಿಟ್ಟು ನಾನೇನು ಕೊಡಲಿ ಅಂದರೆ ದುರ್ದೇವಿ. ಇನ್ನು ಬ್ರಹ್ಮದೇವರನ್ನು ಕೇಳಿದರೆ ವಿಷ್ಣೋರ್ನು ವೀರ್ಯ ಗಣನಾಂ ಕಥಮೋರ್ಘ ಚೀಘ ಸ್ಕಂಬ ಸೌರಭಸಾ ಸ್ಕಲಿತಂ ಪುತ್ರಪೃಷ್ಟಂ. ಬ್ರಹ್ಮದೇವರನ್ನು ಕೇಳಿದರೆ, ಅಲ್ಲೋ ಮಹಾರಾಯ, ನಾನು ಸೃಷ್ಟಿ ಮಾಡಿದಾಗ ಅಲ್ಲೋಲ ಕಲ್ಲೋಲ ಆಗಿ ಹೋದೆ. ಆಗ ನಾಭಿಕಮಲದಲ್ಲಿ ಉತ್ಪನ್ನ ಆಗಿರತಕ್ಕಂಥ ನಮ್ಮಪ್ಪ ಶ್ರೀಮನ್ನಾರಾಯಣ ಆತ ತಪ ಅಂದ. ಆಲೋಚನೆ ಮಾಡಿದೆ, ಓಹೋ ನಾನು ಇವನಿಂದಲೇ ಉತ್ಪನ್ನ ಆಗೀನಿ ಅಂತ ಇಟ್ಕೊಂಡೀನಿ. ಅಂದಮೇಲೆ ನಾನೇನು ಕೊಡ್ತೀನಪ್ಪ? ನಾನು ಸೃಷ್ಟಿಗೆ ಬಂದವನು, ಅದಕ್ಕೆ ಕೊಡ್ಲಿಕ್ಕೆ ಶಕ್ಕಿಲ್ಲ. ಓ, ಹಾಗಾದರೆ ಮುಂದೆ ಯಾರು? ಎಲ್ಲ ದೇವತೆಗಳು ಒಂದೊಂದು ಹೇಳಿದರು. ಅದಕ್ಕೆ ಅವರಂದರು, ನೋಡ್ರಿ, ದೇವತೆಗಳು ಹೇಳ್ತಾರೋ ಬಿಡ್ತಾರೋ ನೋಡ್ರಿ, ಯಾರ ಮೇಲೆ ವಿಶ್ವಾಸ ಇಲ್ಲ. ಯಾವ ಶಾಸ್ತ್ರದ ಮೇಲೆ ವಿಶ್ವಾಸ ಇಲ್ಲ, ಯಾವ ಗ್ರಂಥದ ಮೇಲೆ ವಿಶ್ವಾಸ ಇಲ್ಲ. ನೋಡಿರಿ ಶಾಸ್ತ್ರಗಳು ಹೇಗೆ, ಎಲ್ಲ ಶಾಸ್ತ್ರಗಳು ಪ್ರಚಲಿತ ಇದ್ದರೂ ಕೂಡ
ಯಾರಿಗೂ ಯಾವ ಶಾಸ್ತ್ರದ ಮೇಲೆ ವಿಶ್ವಾಸ ಇಲ್ಲ. ಆಗೋ ಅದೇ ಇತ್ತು, ಈಗೂ ಅದೇ ಇತ್ತು. ಆ ಗ್ರಂಥದಾಗ ಹಿಂಗೆ ಹೇಳೋದು, ಈ ಗ್ರಂಥದಾಗ ಹಿಂಗೆ ಹೇಳೋದು. ಯಾವ ಗ್ರಂಥಗಳೋ ಏನೋ ಇವರಿಗೆ ತಿಳಿದಿಲ್ಲೋ ಅವರಿಗೂ ತಿಳಿದಿಲ್ಲೋ, ನಮಗಂತೂ ತಿಳಿದೇ ಇಲ್ಲ, ತಿಳಿಯೋದು ಇಲ್ಲ. ಅಂಥ ಸ್ಥಿತಿ ನಾವು ಬಂದುಬಿಟ್ವಿ. ಯಾವುದೂ ನಿರ್ಣಯ ಆಗೋದಿಲ್ಲ. ಅದಕ್ಕೆ ಅವನಪ್ಪ ಎಲ್ಲರೂ ಜ್ಞಾನಿಗಳೇ ಇದ್ದೀವಿ, ಅದಕ್ಕೋಸ್ಕರ ಗ್ರಂಥಗಳನ್ನು ಮುಚ್ಚಿಟ್ಬಿಡ್ರಿ ಅಂದರು. ಬೇಕಾದ ಅರ್ಥ ಮಾಡ್ತೀರಿ, ಸಂಬಂಧ ಇಲ್ಲ ಸಾಟಿಲ್ಲ ಅರ್ಥಗಳನ್ನು ಮಾಡ್ತೀರಿ. ಇರೋ ಶ್ಲೋಕ ಬಂದು ನೀವು ಅರ್ಥ ಹೇಳೋದೊಂದು, ಅದಕ್ಕೇನೋ ಒಂದು ಸಂಘಟನೆ ಮಾಡೋದೊಂದು ಮಾಡಿ ಏನೋ ನಿರ್ಣಯ ಮಾಡಿ ಕೂಡ್ತೀರಿ. ಅಯೋಗ್ಯವಾದ ವಿಚಾರ ಮಾಡ್ತಾ ಕೂಡ್ತೀರಿ. ಬೇಡ. ಯಾವ ಬ್ರಹ್ಮನೂ ಸರ್ವೋತ್ಮಲ್ಲ, ವಿಷ್ಣು ಸರ್ವೋತ್ಮಲ್ಲ, ನಾರಾಯಣ ಸರ್ವೋತ್ಮಲ್ಲ, ಯಾರ್ಯಾರು ಸರ್ವೋತ್ಮಲ್ಲ. ಸರ್ವೋತ್ತಮತ್ವ ಅಂಬತಕ್ಕಂಥದ್ದು ಪ್ರತ್ಯಕ್ಷ ನಿದರ್ಶನವಾಗಲಿ. ಹೇಗೆ ಮಾಡೋದು? ಶಾಸ್ತ್ರ ವಿಮರ್ಶೆ ಬೇಡ ಅಂದರು. ಈ ಶಾಸ್ತ್ರಗಳು ಹೆಂಗೆ ಬೇಕಂಗೆ ಆಗ್ತಾವೆ, ಎಲ್ಲಿ ಬೇಕಲ್ಲಿ ಏನು ಬೇಕಾದ್ದು ಹೇಳಿಬಿಡ್ತಾವೆ. ನಿರವಕಾಶ ಶ್ರುತಿ, ಸಾವಕಾಶ ಶ್ರುತಿ ಅಂತ ಎರಡವು ಶ್ರುತಿಗಳಲ್ಲಿ. ನಿರವಕಾಶ ಶ್ರುತಿ ಅಂದ್ರೇನು? ಒಂದೇ ಅರ್ಥ, ಯಾರು ಏನು ಅರ್ಥ ಮಾಡಿದ್ರು ಅದನ್ನೇ ಮಾಡಬೇಕು. ಇನ್ನು ಸಾವಕಾಶ ಶ್ರುತಿ ಅಂತವು, ಅವೆಲ್ಲ ಸಾವಕಾಶ ಶ್ರುತಿ ಅಂದ್ರೇನು? ಯಾರು ಬೇಕಾದ್ರೆ ಅರ್ಥ ಮಾಡ್ಬೋದು. ಇಂದ್ರಮು ವಿಶ್ವತಸ್ಪರಿ ಹವಾಮಖೆ ಅಂತದು ಇಂದ್ರದೇವರಿಗೆ ಮಾಡ್ಬೋದು. ಇದು ಪರಮೇಶ್ವರಿಗೆ ಅಂದ್ರೆ ಬ್ರಹ್ಮದೇವರಿಗೆ ಮಾಡ್ಬೋದು. ಅದೇ ಅರ್ಥ ಲಕ್ಷ್ಮಿಗೆ ಮಾಡ್ಬೋದು, ಕಡೆಗೆ ನಾರಾಯಣಗೂ ಮಾಡ್ಬೋದು. ನೋಡಿ, ನೀವು ಸಾವಕಾಶ ಶ್ರುತಿಗಳು ಒಂದೇ ಅರ್ಥ ನೋಡಿ. ನಿರವಕಾಶ ಶ್ರುತಿ ಅಂತದ ಒಂದೇ ಒಂದದು. ಇದಂ ವಿಷ್ಣುರ ವಿಚಕ್ರಮೇ ತ್ರೇಧಾ ನಿಧತೆ ಪದಂ ಮುಗಿತು. ಅಲ್ಲಿ ವಿಷ್ಣುನನ್ನು ಬಿಟ್ಟರೆ ಯಾರಿಗೂ ಅರ್ಥ ಕೂಡೋದಿಲ್ಲ, ಅರ್ಥ ಕೂಡ್ಲಿಕ್ಕಾಗೋದಿಲ್ಲ. ಯಾವ ವ್ಯಾಕರಣ, ಮೀಮಾಂಸಾ, ನಿಘಂಟು ಯಾವ ಅಲ್ಲಿ ಏನೂ ಕೆಲಸ ಮಾಡೋದಲ್ಲ. ಇದಕ್ಕೆ ನಿರವಕಾಶ ಶ್ರುತಿ ಅಂತ ಕರೀತಾರೆ. ಹಂಗೆ ಬೇಡ, ಶಾಸ್ತ್ರಗಳು ಪ್ರತ್ಯಕ್ಷ ಹೋಗಲಿ ಅಂದಾಗ ಭೃಗು ಋಷಿಗಳಿಗೆ ಒಂದು ವರ, ಸಶರೀರವಾಗಿ ಸಂಚಾರ ಮಾಡತಕ್ಕಂಥ ಯೋಗ ನೋಡಿರಿ. ಇದೆಲ್ಲ ತಪಸ್ಸಿನಿಂದ ಬರ್ತದೆ. ಅದಕ್ಕೆ ಹಾರುವರು ಅಂತ ಕರೀತಾರೆ ಬ್ರಾಹ್ಮಣರಿಗೆ. ಹಾರುವರು ಅಂದ್ರೇನು? ಹಾರ್ತಾರಂತ, ಎಲ್ಲಿ ಬೇಕಲ್ಲಿ ಹಾರಿಬಿಡ್ತಾರೆ. ಮನಸ್ಸು ಮಾಡಿದರೆ ಸ್ವರ್ಗಲೋಕ, ಮನಸ್ಸು ಮಾಡಿದರೆ ವಿಷ್ಣು ಲೋಕ, ಸ್ವರ್ಗ ಮಾಡಿದರೆ ಸತ್ಯಲೋಕ, ಪಾತಾಳ ಲೋಕ, ಒಬ್ಬರೇ ಎಲ್ಲ ಕಡೆ ಇರ್ತಾರೆ, ಒಂದೊಂದು ಕ್ಷಣದಲ್ಲೇ ಇರ್ತಾರೆ. ಈಗೆಲ್ಲ ಉಪಕರಣಗಳು ಬೇಕು, ಅದರ ಸಹಾಯ ಬೇಕು, ವಾಹನಗಳು ಬೇಕು. ನಾವಲ್ಲಿಗೆ ಹೋಗ್ಬೇಕಾದ್ರೆ ಪರದಾಟ, ಹೋರಾಟ, ವೀರಾಟ, ಎಲ್ಲ ಕಾದಾಟ ಎಲ್ಲ ನಮ್ಗೆ. ಆದರೆ ಆಗಿಲ್ಲ. ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲಿ ಮೇಲೆ ಹೋಗ್ಬಿಡ್ತೀವಿ. ನೋಡ್ರಿ, ನಮ್ಮ ವಿಜಯರಾಯರು ಕ್ಷಣಾರ್ಧದಲ್ಲಿ ಟಣ್ಣಂತ ಹೆಗರಿದ್ರಿ ಯಮಲೋಕಕ್ಕೆ. ಎಂಥ ಶಕ್ತಿ ಬ್ರಾಹ್ಮಣರಿಗೆ! ಬ್ರಾಹ್ಮಣರ ಅಗಾಧವಾದ ಶಕ್ತಿ ಎಂಥದ್ದು! ಯಾಕೆ? ತಪಸ್ಸು. ನೀವು ತಪಸ್ಸು ಮಾಡಿರಿ, ನಿಮಗೂ ಆ ಶಕ್ತಿ ಬರ್ತದೆ. ಹೋಗಿ ಮೇಲೆ ಯಮದೇವ್ರನ್ನ ಕೇಳಿದ್ರೆ, ಏನೋ ನನ್ನ ಮಗನ ಹಿಡ್ಕೊಂಬಂದಿಲ್ಲ ಸ್ವಾಮಿ, ಕನ್ಫ್ಯೂಸ್ ಆಗ್ಯದಂದು ಯಮ ಕಳಿಸೇ ಬಿಟ್ಟ, ತಪ್ಪಾಗ್ಯದಂದ. ನೋಡಿ ಏನು ಮಾಡ್ತೀರಿ? ಒಂದೇ ಎರಡೇ ಎಷ್ಟೋ ದೃಷ್ಟಾಂತಗಳು. ದ್ರೋಣಾಚಾರ್ಯ ಬ್ರಾಹ್ಮಣರು, ಏನಪ್ಪ ನನ್ನ ಮಗ ಅಶ್ವತ್ಥಾಮನ ಕರ್ಕೊಂಬಂದಿಯಲ್ಲೋ ಯಮ ಅಂದರು. ನೋಡಿ ಏನು ಮಾಡ್ತೀರಿ? ಸ್ವಾಮಿ ನಿಮ್ಮ ಮಗನ ಹೆಂಗೆ ಕರ್ಕೊಂಬರ್ತೀನಿ ನಾನು ಅಂದ್ರೆ, ಯಮಲೋಕಕ್ಕೆ ಹೋಗ್ಬಿಟ್ಟಿದ್ರು ಅವರಾಲೆ, ಇಲ್ಲೇ ಇದ್ದಾರ, ಇಲ್ಲೇ ಕೂತಾರ, ಯಮಲೋಕಕ್ಕೆ ಹೋದರು. ಅವರಂದರು, ಸ್ವಾಮಿ ನಿಮ್ಮ ಮಗ ಯಾರಂತ ಎಚ್ಚರದಿಲ್ಲಂದ. ಯಾರು? ಚಿರಂಜೀವಿನ. ಅಯ್ಯೋ ಹೌದಲ್ಲ ಅಂದ್ರೆ, ನಾ ಹೆಂಗೆ ಒಂದು ಸಾಯ್ತಾನ ಅಂತಂದು ಮತ್ತೆ ಕೆಳಗೆ ಬಂದರು. ನೋಡಿ ಅಂದರೆ ಎಷ್ಟು ಸುಲಭವಾಗಿ ಬ್ರಾಹ್ಮಣರು ಮೇಲೆ ಹಾರ್ತಿದ್ರು. ಈಗೂ ಹಾರ್ಬೋದು. ನಾವು ಮಡಿಗೆ ಹಾರಿ ಹತ್ಕೊಂಡ್ಬಿದ್ದು ಕೈ ಕಾಲು ಮುರ್ಕೊಂಡು ತಂಬಿ ಒಂದು ಕಡೆ, ಬಿಂದಿ ಒಂದು ಕಡೆ ಆಗಿ, ಪಾಂಚಿ ಒಂದು ಕಡೆ ಆಗಿ, 4 ಮಂದಿ ಮತ್ತೆ ಮುಟ್ಟಿ ನಮ್ಮನ್ನೇ ಎತ್ತಿಕೊಂಡು ಹೋಗು. ಇಂಥ ದುಸ್ಥಿತಿಗೆ ನಾವು ಬಂದ್ವಿ. ಈ ಹಾರುವುದೆಲ್ಲ ಬೆಂಕಿ ಹಚ್ಚ ಮಡಿಗೆ, ಮಡಿಗೆಂದು ಅಡಿಗಡಿಗೆ ಹಾರಿದ್ರೆ ಪಿಕನಾಸಿ ಅಂದ್ರೆ ದಾಸರಾಯ. ಓಡಿ ಹೋಗುವ ಮಡಿಯ ಮಾಡಿ ದಣಿಯದಿರು. ದಾಸರು ಹೇಳ್ತಾರೆ, ನೋಡು ಸರ್ವತ್ರ ಹರಿರೂಪ ನೋಡಿ ಕೊಂಡಾಡು ಮನ ಉಬ್ಬಿ ಅಂತ ತತ್ವಸುವಾರಿಯಲ್ಲಿ ಜಗನ್ನಾಥದಾಸರು ಅಂತಾರೆ. ಓಡಿ ಹೋಗುವ ಮಡಿಯ ಮಾಡಿ ದಣಿಯದಿರು. ಯಾಕೆ ದಣಿತೇವೆ ಹೊಚ್ಚ? ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾಗ್ಯಾನ ಭಗವಂತ. ಯಾರ್ದು ನೀರಲ್ಲ, ಬೆಕ್ಕದವ್ರು ನೀರು ಹಾಕಲಿ, ನೀರು ಅವ್ರದ್ದೇನು ಸ್ವಂತ ಅವ್ರ ನೀರಾದ್ರೆ ಮೈಲಿಗಪ್ಪ. ನೀರು ಯಾರ್ದು? ಭಗವಂತ ಕೊಟ್ಟು ನೀರು. ಕೆಳಗೆ ಬಿತ್ತಿಲ್ಲ, ಭೂಸ್ಪರ್ಶ ಆತಿಲ್ಲ. ಭೂದೇವಿ ಯಾರಾಕಿ? ಮಹಾಲಕ್ಷ್ಮಿ. ಲಕ್ಷ್ಮಿ ಸ್ವೀಕಾರ ಮಾಡಿದ್ಲಿಲ್ಲ, ಗೆದ್ದೋದಿ ಮಹಾಲಕ್ಷ್ಮಿ. ಆ ನೀರಿನ ಅಭಿಮಾನಿ. ಆ ಲಕ್ಷ್ಮಿನೇ ಹಿಡ್ಕೊಂಡು ನಿಂತುಕೊಂಡಾಗ ಭಗವಂತ ಕೊಟ್ಟ ನೀರು ಲಕ್ಷ್ಮೀನಾರಾಯಣರ ಅನುಸಂಧಾನ ಮಾಡಿ ಹೋಗಿ ನಡಿ. ಎಷ್ಟು ಚಂದದ
ಅದನ್ನೆಲ್ಲ ಬಿಟ್ಟು ಹುಚ್ಚುಚ್ಚಾಕಾರ ಮಾಡಿ ಹೊತ್ಕೊಂಬಿದ್ದು ಅಕ್ಷರ ತಪ್ಪಿ ಅವ್ರು ಓದಿರಿ ಇವ್ರು ಓದಿರಿ, ದೇವ್ರ ಪೂಜೆ ಲೋಪ ಆಗಿ ಎದಕ್ಕೆ ಬೇಕಪ್ಪ ಎದಕ್ಕೆ ಓಡಾಡ್ತೀವಿ, ಹಿಂಗೆಲ್ಲ ಮಾಡಬೇಡ್ರಿ. ಹಂಗೆ ಕ್ಷಣಾರ್ಧದಲ್ಲಿ ನಾನು ಹೋಗ್ತೀನಿ ಭೃಗುರುಷಳಂದರು, ನಾನು ಹೊರಟೆ ಅಂದರು. ಪ್ರತ್ಯಕ್ಷತೆ ಆಗಲಿ, ಯಾವ ಶಾಸ್ತ್ರ ಬೇಡ ಬೇಡ, ಯಾಕಂದರೆ ಹೆಂಗೆ ಬೇಕಂಗೆ ಅರ್ಥ ಮಾಡ್ತೀರಿ. ಇರೋದೊಂದು ಶ್ಲೋಕ ಹೇಳೋದೊಂದು, ಅಲ್ಲಿ ಅದ ಇಲ್ಲಿ ಅದ ಬರಲಿಲ್ಲ ಬಾರಿಸಲಿಲ್ಲ, ಯಾವುದದ ನಾವೆಲ್ಲಿದ್ದೀವಿ ಅಂಬೋದಾಗ ಎಚ್ಚರಿಲ್ಲ, ಇಲ್ಲಿ ತೊಗೊಂಡು ಏನು ಮಾಡ್ತೀವಿ. ಅದಕ್ಕೆ ಬೇಡವೇ ಬೇಡ. ಪ್ರತ್ಯಕ್ಷತಾಂಗತಃ ನೋಡ್ರಿ, ಅಂಥವ್ರು ಬೇಕಿ ಪ್ರತ್ಯಕ್ಷವಾಗಿ ತೋರಿಸ್ತಕ್ಕಂಥ ಮಹಾನುಭಾವರು ಭೃಗುಋಷಿಗಳಾಗಬೇಕು ನಾವೆಲ್ಲ. ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ಭಗವಂತನನ್ನು ತೋರಿಸಬೇಕು, ಭಗವಂತನ ವ್ಯಾಪ್ತಿಯನ್ನು ತೋರಿಸಬೇಕು, ಜ್ಞಾನಿಗಳನ್ನು ತೋರಿಸ್ತಕ್ಕಂಥ ತಪಸ್ಸು ನಮ್ಮಲ್ಲಿ ಇರಬೇಕೇ ಹೊರತು ಸುಮ್ಮನೆ ಶಾಸ್ತ್ರ ಆಧಾರಿತವಾಗಿದ್ದನ್ನು ವಿಚಾರ ಮಾಡುವುದರಲ್ಲೇ ಆಯುಷ್ಯ ಕ್ಷೀಣ ಆಗಿ ಹೋಗ್ತದೆ. ಬೇಡ. ಸೀದಾ ಹೋದರು ಮಹಾನುಭಾವರು. ಎಲ್ಲಿಗೆ ಹೋಗ್ಬಿಟ್ರಿ? ರುದ್ರಲೋಕ ಕೈಲಾಸ ಇಲ್ಲೇ ಅದು. ಇಳಾವೃತ ಖಂಡದೊಳಗೆ ಕೈಲಾಸ ಪರ್ವತ ಎಲ್ಲಿ ಇಲ್ಲ, ಮ್ಯಾಲಿಲ್ಲ, ಇಲ್ಲೇ ಅದು. ಇಳಾವೃತ ಖಂಡ ಅಂತದೆ, ಅದರ ದಕ್ಷಿಣ ಭಾಗದಲ್ಲಿ ಕೈಲಾಸ ಪರ್ವತ, ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಅದು. ಸೀದಾ ಅಲ್ಲಿಗೆ ಹೋದರು. ಮಹಾರುದ್ರದೇವರು ಏನು ಮಾಡಬೇಕು? ಹೆಂಡತಿ ಕರ್ಕೊಂಡು ತಕ್ಕ ಕುಣಿಲಿ ನಟರಾಜ ಆತ ನಗ್ನನಾಗಿ ಕುಣಿತಾ ಇದ್ದಾನೆ. ನರ್ತನಂ ಚೈವ, ಏನು ಅದ್ಭುತ ಕುಣಿಲಕತ್ತ, ಮೈ ಮೇಲೆ ಎಚ್ಚರನೇ ಇಲ್ಲ. ತಕ್ಷಣದಲ್ಲೇ ಪಾರ್ವತಿ, ಸ್ವಾಮಿ ಇದೇನು ಅವಸ್ಥೆ ನೋಡ್ರಲ್ಲಿ, ಯಾರು ಬಂದಾರ? ಈ ಬ್ರಾಹ್ಮಣ ಮುಂದೆಲ್ಲ ಹಿಂದೆ ಒಳಗೆ ಹೊಕ್ಕಂಡೇ ಬಿಟ್ಟ. ಏನೋ ಗಂಡ ಹೆಂಡತಿ ಒಳಗಿರ್ತಾರೆ, ಬಡ ಒಳಗೆ ಹೋಗಿಬಿಟ್ರೆ ಏನು ಮಾಡಬೇಕು? ನಿಸ್ಪೃಹೋ ಬ್ರಾಹ್ಮಣಶ್ಚೈವ, ಬ್ರಾಹ್ಮಣರು ನಿಸ್ಪೃಹರಂತ. ಅವ್ರಿಗೆ ಯಾವುದು ಏನೂ ಲಕ್ಷಣ ಇರೋದಿಲ್ಲ. ತಮ್ಮದೇನೋ ತಮ್ಮ ಕೆಲಸ ಏನೋ ಅಷ್ಟೇ. ನೋಡಿ ಎಂತಹ ಶಕ್ತಿ ಇರ್ತದೆ. ನಾವು ಊಟ ಮಾಡ್ತಿರ್ತಾರೆ, ಯಾರೋ ಊಟ ಮಾಡೋರು ಮಾರಿ ನೋಡ್ತಾರೋ ಹೊರತು ಊಟ ಮಾಡೋ ಎಲೆ ನೋಡೋದಿಲ್ಲ ಅವರು. ಉಳಿದವ್ರನ್ನ ಕಳಿಸ್ರಿ, ಬರೀ ಎಲೆ ನೋಡ್ತಾರೆ, ಮ್ಯಾಲೊಮ್ಮೆ ನೋಡ್ತಾರೆ, ಉಂಬದೊಂದು ನೋಡ್ತಾರೆ, ಕೆಳಗೊಮ್ಮೆ ನೋಡ್ತಾರೆ. ಎಷ್ಟು ವ್ಯತ್ಯಾಸ ನೋಡಿ. ಇವ್ರ ಅಂಥ ನಿಸ್ಪೃಹರು. ಅತೇನ ತಿನ್ನಲಪ್ಪ, ಆತನ ಸಂಗಡ ಮಾತಾಡಿ ಬರೋದು. ಅತೇನು ತಟ್ಟೆಗೆ ಹಾಕ್ಕೊಂಡಿದ್ದ ಯಾವುದೂ ನೋಡೋದಲ್ಲ. ಬಂಗಾರ ಇರಲಿ ಬೆಳ್ಳಿರಲಿ ಏನು ಮುಟ್ಟೋದಲ್ಲ, ನೋಡ್ಲಿಕ್ಕೆ ಹೋಗೋದಲ್ಲ. ನಮ್ಮ ಕೆಲಸ ಆದರೆ ಆಗೋದು. ಹಂಗೆ ಮಹಾನುಭಾವರು ನಿಸ್ಪೃಹನಾದ ಭೃಗುಋಷಿ ಬ್ರಾಹ್ಮಣ ಕೈಲಾಸ ಲೋಕವನ್ನು ಕುರಿತು ಒಳಗೆ ಹೊಕ್ಕಬಿಟ್ಟ. ಕುಣಿಲಕ್ಕೆ ಹತ್ಯಾರ. ನಾಚಿಗೆ ಆಗಿ ಹೋಯ್ತು ಪಾಪ. ಲಜ್ಜಯ ಸಂಜ್ಞಿತೋ ಪಾರ್ವತಿ ಅಂದು, ಸ್ವಾಮಿ ನೋಡಿರಿ ನಿಮ್ಮ ಅವಸ್ಥೆ ನೋಡಿರಿ, ನನ್ನ ಅವಸ್ಥೆ ನೋಡಿರಿ, ಏನು ಹಣೆ ಗಡಿಚಬೇಕು. ಆ ಬ್ರಾಹ್ಮಣ ಬಂದಾನ. ಒಂದು ಕಡೆ ರುದ್ರದೇವರು ಮೊದಲೇ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಮೂರನೇ ಕಂಡು ತೆಗೆದೊಂದೊಳದತ್ತು ಕೈಯಾಗ ಆ ದಂಡವನ್ನು ಹಿಡ್ಕೊಂಡು ಭೃಗುಋಷಿಗಳನ್ನು ಹೊಡಿಲಕ್ಕೆ ಹೋಗಿಬಿಟ್ರು. ಅವರಂದ್ರು ನಾನು ಬಡಿತೀಯ ಅಂದರು. ಅಲ್ಲೋ, ನಾನು ಅತಿಥಿಯಾಗಿ ಬಂದೀನಿ, ನಿನ್ನ ಮನೆಗೆ ಅತಿಥಿಯಾಗಿ ಬಂದೀನಿ. ಅತಿಥಿ ಅಭ್ಯಾಗತರು ಅಂತಿಬ್ಬರು. ಅತಿಥಿ ಅಂದರೆ ಯಾರು? ಆಮಂತ್ರಣ ಕೊಟ್ಟು ನಾಳೆ ನಮ್ಮ ಮನೆಗೆ ಬರ್ಬೇಕ್ರಿ ಊಟಕ್ಕೆ ಅಂತಾರಲ್ಲ, ಅವರೆಲ್ಲ ಅತಿಥಿಗಳು. ಅಭ್ಯಾಗತರು ಅಂದರು ಒಮ್ಮಿಂದೊಮ್ಮೆಲೆ ಬಂದುಬಿಡೋದಪ್ಪ. ಏನು ರೀ ನಿಮ್ಮ ಮನೆಗೆ ನವರಾತ್ರಿ ಮಾಡ್ತಿರಂತಲ್ಲ, ಭಾಳ ಚಲೋ ಆತ್ರಿ ಬರ್ರಿ ಆಚಾರ ಊಟ ಮಾಡ್ಕೊಂಡವ್ರು. ಇವರು ಅಭ್ಯಾಗತರು ಅಂತ. ಅತಿಥಿಗಳಿಗಿಂತ ಅಭ್ಯಾಗತರಿಗೆ ಡಬಲ್ ಪುಣ್ಯ. ಅದಕ್ಕೆ ಬಾಗಿಲು ತೆಗೆದು ಕೂಡ್ಬೇಕು. ಯಾರಾದರೂ ಜ್ಞಾನಿಗಳು ಬರ್ತಾರೇನೋ, ಸುಮ್ಮನೆ ಬರೋದಿಲ್ಲ, ಹೇಳಿದರೆ ಬರೋದಿಲ್ಲ, ಇನ್ನು ಬರ್ತಾರೇನೋ. ಬಂದರು ಅಂದರೆ ಭಾಗ್ಯ ಅಂತ. ವಿಶೇಷವಾದ ಪುಣ್ಯ, ಡಬಲ್ ಪುಣ್ಯ, ಅಂತಿಂಥ ಪುಣ್ಯ ಅಲ್ಲ ನೋಡ್ರಿ. ಅಭ್ಯಾಗತರಿಗೆ ಅಷ್ಟು ವಿಶೇಷವಾದ ಪುಣ್ಯ ಅದು. ಅತಿಥಿಗಳು ಆಯಿತು, ಬಂದೇ ಬಿಟ್ಟು ಒಳಗೆ ಹೊಕ್ಕಬಿಟ್ಟೆ ಈ ಬ್ರಾಹ್ಮಣ. ನಾನು ಬಂದೀನೋ ಮಹಾರಾಯ, ಅತಿಥಿಯಾಗಿದ್ದೀನಿ, ಅಭ್ಯಾಗತನಾಗಿದ್ದೀನಿ, ಅತಿಥಿನೂ ಆಗಿದ್ದೀನಿ, ಅಭ್ಯಾಗತನಾಗಿದ್ದೀನಿ ಅಂದ. ಅತಿಥಿ ಅಂದ್ರೇನು? ವೇದ ಉಪನಿಷತ್ತು ಶಾಸ್ತ್ರ ಇತಿಹಾಸಗಳು ಬ್ರಾಹ್ಮಣರಿಂದ ನಾನು ಕಳಿಸಲ್ಪಟ್ಟೀನಿ. ಅವರಿಗೆ ಅತಿಥಿ, ನಿನಗೆ ಅಭ್ಯಾಗತ. ನೋಡಿ ಎರಡೂ ಅದು. ಓಹ್ ಹಂಗೆ ಅವ್ರು ಕೇಳಲಿಲ್ಲ. ಏನೋ ಏಕಾಂತ ಸ್ಥಳ, ಏಕಾಂತ ಆದ್ರೇನು ಏನಾದರೂ ಇದು ದಿವಾಕಾಲ. ಈ ಹಗಲಿನಲ್ಲಿ ಯಾರಾದರೂ ಈ ರೀತಿ ಕುಣಿತಕ್ಕ ಪ್ರಸಂಗ ಇರೋದಂತ ಇವರು ಎದುರು ಹಚ್ಚಿದರು. ಆಯಿತು, ವಾಗ್ವಾದ ನಡೀತು. ನಡೆದ ತಕ್ಷಣದಲ್ಲೇ ರುದ್ರದೇವರು ಭಯಂಕರವಾದ ಕೋಪವುಳ್ಳವರು ತಕ್ಷಣದಲ್ಲೇ ಆ ದಂಡಕೋಲನ್ನು ಹಿಡಿದು ಆ ಬ್ರಾಹ್ಮಣನ ಬಡಿಲಕ್ಕೆ ಹೋದಾಗ ತಕ್ಷಣದಲ್ಲಿ ಶಾಪ ಕೊಟ್ಟರು. ಎಲೆ ರುದ್ರ, ನಿನಗೆ ಮೈ ಮೇಲೆ ಎಚ್ಚರನೇ ಇಲ್ಲ, ಯಾರು ಬಂದಾರ ಯಾರಿಲ್ಲ. ಹೆಂಡ್ತಿ ಬಗಲಾಗಿದ್ದರೂ ಮುಗಿದು ಹೋಯ್ತು, ಪ್ರಪಂಚನೇ ಮರ್ತು ಹೋಗ್ತದೆ ನಿನಗೆ. ಎಂಥ ದೇವತೆಗಳಪ್ಪ. ಇನ್ನು ಲೋಕದಲ್ಲಿ ಏನು ಶಿಕ್ಷಣ ಮಾಡ್ತೀರೋ, ಸದಾ ಸಂಪತ್ತು, ಹೆಂಡತಿ, ಮಕ್ಕಳು ಅಂತ ನೀವು ಇರ್ತಕ್ಕವರು, ನಿಮ್ಮ ಲೋಕದೊಳಗಿರ್ತಕ್ಕವರು ಏನು ರಕ್ಷಣೆ ಮಾಡಬಲ್ರಿ? ಇದು ಸಾಮಾನ್ಯವಾದ ಅರ್ಥ. ರುದ್ರದೇವರು ಮನೋಭಿಮಾನಿಗಳು.
ಇದು ಸಾಮಾನ್ಯವಾದ ಜನರಿಗೆ, ಈಗಿನ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ವಿಷಯ ಇದು. ಒಂದು ಸಾರಿ ನಾವು ಪದವಿಗೆ ಹೋದ ಮೇಲೆ ಜನರನ್ನು ನೋಡಲಿಲ್ಲ ಅಂದರೆ ಏನು ದುರವಸ್ಥೆ ಆಗ್ತದೆ ಅಂತ. ಜನರು ಬಂದಾಗೂ ಯದ್ವಾ ತದ್ವಾ ಆದಿವಿ ಅಂದರೆ ಏನು ಅವಸ್ಥೆ ಆಗ್ತದೆ ಎಂಬುದಕ್ಕೆ ನಿದರ್ಶನ ಇದೆ. ಇನ್ನು ಎರಡನೇದು ಮುಖ್ಯ ತಾತ್ಪರ್ಯ, ರುದ್ರದೇವರು ಅಜ್ಞಾನಿಗಳಲ್ಲ, ಮಹಾಜ್ಞಾನಿಗಳೇ ಅವರು, ಮನೋಭಿಮಾನಿ ದೇವತೆಗಳವರು. ಗೊತ್ತು, ನಾನೇನಾದರೂ ಈ ಬ್ರಾಹ್ಮಣನನ್ನು ಪೂಜೆ ಮಾಡಿ ಕಾಲು ತೊಳೆದು ನಮಸ್ಕಾರ ಮಾಡಿದರೆ ಈ ಬ್ರಾಹ್ಮಣ ಹೆಂಗಿದ್ದಾನ, ಮುಂದೇನು ಹೋಗೋದಪ್ಪ, ಅದೆಲ್ಲ ಲಕ್ಷಣ ಹೇಳಿದ್ರು ಅವರು. ಸರ್ವೋತ್ತಮನಾದಂಥ ದೇವತೆಯ ಲಕ್ಷಣಗಳು ನೋಡಿ, ನಮ್ಮಲ್ಲಿ ಹೆಂಗೆ ಸೇವಾ ರಸೀದಿಗಳು ಅಂತಿರ್ತಾವೋ ಹಂಗೆ ಭಗವಂತನ ಲಕ್ಷಣಗಳು ಅಂತ ವೇದ ಇತಿಹಾಸ ಪುರಾಣಗಳಲ್ಲೇ ಉಲ್ಲೇಖ ಆಗ್ಯಾವ. ಹಿಂಗಿದ್ರೆ ಭಗವಂತ, ಹಿಂಗಿದ್ರೆ ರುದ್ರ, ಹಿಂಗಿದ್ರೆ ಇಂದ್ರ, ಹಿಂಗೆ ಚಂದ್ರ ಅಂತ ನೋಡಿ. ಅವೆಲ್ಲ ಇಲ್ಲ. ದೇವರ ಲಕ್ಷಣ ಯಾವ ಗುಡಿಯಾಗಾರ ಯಾವ ಮಠದಾಗಾರ ಬರ್ದಾರೇನ್ರಪ್ಪ, 7 ಜನ್ಮದಾಗ ಬರೆಯೋದು. ಸೇವಾ ರಸೀದಿನ ಗಾಡಿ ತುಂಬ ಸೇವಾ ರಸೀದಿ, ಯಾಕೆ ಎರಡು ಕೊಳ್ಳಿದ್ರೆ ಸೇವಾ, ಬಾಲ ಕೊಳ್ಳಿದ್ರೆ ಸೇವಾ. ಇದು ಸೇವಾ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ ಅಷ್ಟು ರೊಕ್ಕ. ಎಂಥ ವಿಚಾರ. ಸಂಕಲ್ಪ ಮಾಡೇ ಬಿಟ್ಟರು. ಏನು ಅಂದರೆ ರುದ್ರದೇವ್ರಿಗೆ ಗೊತ್ತು, ನಾನು ಇವನಿಗೆ ಏನಾದರೂ ಮಾಡಿಬಿಟ್ಟೆ ಅಂದರೆ ಇವ್ನು ನನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡಿಬಿಡ್ತಾರೆ. ಇದು ಮ್ಯಾಲೆ ಹೋಗೋದೇ ಇಲ್ಲ. ಎಲ್ಲಿ ಬಿಡ್ರಿ, ಭಾಳ ಲಕ್ಷಣಗಳವ. ರುದ್ರನ ಮಾಡಿದ್ರೆ ಆತು, ಏನು ಆಗ್ಬೇಕಾಯ್ತು, ಮುಂದೆ ಬ್ರಹ್ಮಂಗೆ ಮಾಡಿದ್ರೆ ಆತು ಅಂತ ಹೋಗ್ಬಿಡ್ತಾನೆ. ಏನು ಮಾಡ್ತೀರಿ, ಈ ಬ್ರಾಹ್ಮಣಿಗೆ ಎಲ್ಲಿ ಬಂತು ಅಲ್ಲಿಗೆ ಕೈ ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಬೇಡ, ಅದಕ್ಕೆ ಹೇಳಕ್ಕೆ ಬರೋದಿಲ್ಲ ಈ ಬ್ರಾಹ್ಮಣರು. ಯಾಕಂದರೆ ಅನೇಕ ದೃಷ್ಟಾಂತಗಳು ಮಹಾಭಾರತಗಳಲ್ಲಿ ಭಾಗವತಗಳೇ ನೋಡ್ತೀವಿ. ಪರೀಕ್ಷಿತ್ ರಾಜನ ಬದುಕ್ಸಕ್ಕೆ ಬಂದ ಬ್ರಾಹ್ಮಣ ಈ ತಕ್ಷಕ ದುಡ್ಡು ಕೊಟ್ಟುಗಳೇ ಕಿತ್ಕೊಂಡು ಹೋಗ್ಬಿಟ್ಟ. ಏನು ಹಣೆ ಗಡಿಸ್ಕೋಬೇಕು ಹೇಳ್ರಿ. ತಕ್ಷಕನನ್ನು ಬದುಕಿಸ್ಬೇಕು, ತಕ್ಷಕನ ಕಡದ ಪರೀಕ್ಷಿತನ ಬದುಕಿಸ್ಬೇಕಂತ ಬಂದಿದ್ದು ಬ್ರಾಹ್ಮಣ ಕೌಶಿಕ ಅಂತ ನೋಡಿ. ಹಾಗೆ ಇವನು ತಕ್ಷಕ ಸರ್ಪ ಅವನಂದ, ಅಲ್ಲೋ ಬ್ರಾಹ್ಮಣ ಇಲ್ಲಿ ಬಾಯಿಲಿಂದ ನಿನಗೇನು ಬೇಕಂದ, ನನಗೆ ರೊಕ್ಕ ಬೇಕಂದ, ತೊಗೊಂಡು ಅಲ್ಲೇ ನೋಡಿ 7 ಕೊಪ್ಪರಿ ಕಲ್ಲು ತೊಗೊಂಡು ಅಂದ. ನೋಡಿ ಏನು ಮಾಡ್ತೀರಿ, ಇವ್ರ ಮನಸ್ಸು ಎಕ್ಕಡೆ ತಿರುಗ್ತದೋ ಗೊತ್ತಿಲ್ಲ, ಹೌದಾ? ಅದಕ್ಕೋಸ್ಕರ ಬೇಡ ಅಂಥೇಳಿ ರುದ್ರದೇವರು ಆ ನಾಟಕ ಆಡಿದರು ಅಂತ ತಾತ್ಪರ್ಯ, ಮತ್ತೇನೂ ಅಲ್ಲವೇ, ಅನ್ಯಥಾ ಭಾವನೆ ಮಾಡಬಾರ್ದು. ಇಷ್ಟಾದ ತಕ್ಷಣದಲ್ಲೇ ಭೃಗು ಋಷಿಗಳು ಕೈಯಲ್ಲಿ ನೀರು ಹಿಡಿದ್ರು, ಅಭಿಮಂತ್ರಣ ಮಾಡಿದರು. ರುದ್ರ, ನಿನ್ನ ಮೈ ಮೇಲೆ ಎಚ್ಚರಿಕೆಯಿಲ್ಲ, ಯಾವ ಅವಸ್ಥೆಯಲ್ಲಿ ಸದಾ ಇರ್ಲಕತ್ತೀಯೋ, ಯಾವ ಅವಸ್ಥೆ ಇನ್ನೊಬ್ಬರಿಗೆ ತೋರಿಸ್ತೀಯೋ ಅದೇ ನಿನಗೆ ಪೂಜಿತವಾಗಲಿ, ಲಿಂಗ ಪೂಜೆ ಆಗಲಿ ಅಂತ ಸಾಕು. ಹಾಗೆ ರುದ್ರದೇವ್ರಿಗೆ ಅವತ್ತಿಂದ ಲಿಂಗ ಪೂಜಾ. ಅದಕ್ಕೆ ರುದ್ರದೇವರಂದರು, ಅಪ್ಪ ಮಹಾರಾಯ ಶಾಪ ಏನು ಕೊಟ್ಟು ವಿಶಾಪ ಕೊಡುವಂದರು. ಏನಂದ್ರೆ ವೈಷ್ಣವರು ಅಂದ್ಬಿಟ್ಟು ಉಳಿದವರೆಲ್ಲರೂ ನಾನು ಪೂಜಾ ಮಾಡಲಿ ಅಂತ ಕೇಳ್ಕೊಂಡ್ರು. ಆಯಿತು, ಅಲ್ಲಿಂದ ಮುಂದೆ ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮನ ಸ್ಥಿತಿನೂ ಅದೇ ರೀತಿ ಇತ್ತು. ವೀಣಾಪಾಣಿ ಆಗಿರ್ತಕ್ಕ ಸರಸ್ವತಿಯಿಂದ ಪಾದ ಸಂವಹನ ಮಾಡಿಕೊಳ್ತಕ್ಕ ಮಹಾನುಭಾವ ಬ್ರಹ್ಮ ಕಣ್ಣು ಮುಚ್ಚಿಕೊಂಡು ಮಲಿಕೊಂಡಿದ್ದ. ಸರಸ್ವತಿ ವೀಣಾನಾದ ಮಾಡ್ತಾ ಇದ್ದಾಳೆ. ಸಪ್ತ ಸ್ವರಗಳಿಂದ ದಶಾವತಾರಗಳ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ ಮಹಾನುಭಾವ. ಏನು ಆಶ್ಚರ್ಯ, ಎಂಥ ವರ್ಣನೆ! ಆನಂದ ತುಂದಿಲನಾಗಿರ್ತಕ್ಕ ಬ್ರಹ್ಮ, ಚತುರ್ಮುಖ ಬ್ರಹ್ಮ, 4 8 ಕಿವಿಯಿಂದ ಕೇಳ್ಕತ ಭಗವಂತನ ಗುಣಗಾನವನ್ನು ಕೇಳ್ತಾ ಮಲಗಿದ್ದಾನೆ. ಈ ಮಹಾನುಭಾವ ಮಠ ಮಧ್ಯಾಹ್ನನೇ ಒಳಗೆ ಹೋಗ್ಬಿಟ್ಟ. ಅಲ್ಲಿಯೂ ಮಧ್ಯಾಹ್ನ ಹೊಕ್ಕ, ಎಲ್ಲಿಯೂ ಮಧ್ಯಾಹ್ನ ಹೊಕ್ಕ. ಹೋಗಿದ್ದೆ ಬ್ರಹ್ಮದೇವರು ನೋಡಿದ, ಕಾಲು ಅಪ್ಪಳಿಸಿದ, ಜಟಾಜೂಟ ಉದ್ಧಾರ ಮಾಡಿದ, ಕೈಯಲ್ಲಿ ದಂಡ ಬಡದ. ಏನು ಮಾಡಿದ್ರು ಸರಸ್ವತಿಗೂ ಎಚ್ಚರಿಲ್ಲ, ಬ್ರಹ್ಮದೇವರಿಗೂ ಎಚ್ಚರಿಲ್ಲ. ತಕ್ಷಣದಲ್ಲಿ ಕೈಗೆ ನೀರು ಹಾಕೇ ಬಿಟ್ಟ. ಬ್ರಹ್ಮದೇವ್ರನ್ನ ಎಬ್ಬಿಸಲೇ ಇಲ್ಲ ಆತ, ಮಾರಿಗೆ ನೀರು ಹೊಡೆದೇ ಎಬ್ಬಿಸಿಬಿಟ್ಟ. ನಾವು ಕೆಲವು ಪುರಾಣ ಕೇಳೋರು ಮಾರಿಗೆ ಹೊಡೆದು ನೀರು ಎಬ್ಬಿಸೋ ತನಕ ಅವು ಹೇಳೋದಿಲ್ಲ. ನಮ್ಮ ಮುಂದೆ ಕೂತ್ಕೊಂಡು ಅಂತ ನಿದ್ದೆ ಮಾಡ್ತೀವಿ, ನಮ್ಮ ಮುಂದೆ ಕೂತ ನಿದ್ದೆ ಮಾಡ್ತಿರ್ತಾವೆ. ಅದಕ್ಕೆ ನೀರು ಇಟ್ಕೊಂಡ ಕೂಡು, ಪಟ್ ಅಂತ ಮಾರಿ ಹೊಡೆದಾಗ ಎಚ್ಚರಾಗಿ ಹಾಂ ಅಂತಾರೆ. ಇಲ್ಲಿಕ್ರೆ ಇರೋರೆ 4 ಮಂದಿ ನಿದ್ದೆ ಮಾಡಿದ ನಮ್ಮ ಪುರಾಣ ಆಗ್ತದೆ. ಅದಕ್ಕೋಸ್ಕರ ಈ ಮಹಾನುಭಾವಂದ ಇದು ಉಪಯೋಗ ಇಲ್ಲ ಅಂದ, ಇದರಿಂದ ಏನು ಕೆಲಸ ಆಗೋದಿಲ್ಲ ಅಂದ. ಕೈಗೆ ನೀರು ಹಾಕಿದ, ಬ್ರಹ್ಮದೇವರು ಮಾರಿ ಒಗದೇ ಬಿಟ್ಟ, ನಡೆ ಮುಗಿದು ಶಾಪ್ ಬಿಟ್ಟ. ಅಯ್ಯೋ ಮಹಾರಾಯ! ಆಗ ಎಚ್ಚರ ಆತು. ಎದ್ರು, ಹಾಂ ಅಂದರು. ಸ್ವಾಮಿ ಯಾವಾಗ ಬಂದ್ರಿ ಅಂದರು. ಮಹಾರಾಯ ಬಂದು ಅರ್ಧ ತಾಸು ಆತು. ನೋಡಿದೆ, ಈಗ ಹೇಳ್ತಾನೆ ಆಗ ಹೇಳ್ತಾನಂತ. ಆಕೆ ವೀಣಾ ಬಾರಿಸ್ತಾಳ, ನಿನ್ನ ಕಣ್ಣು ಮುಚ್ಕೊಂಡು ಕೂತ್ಕೊಂಡು. ನಿಮಗೆ ಹೆಂಡ್ರ ಬಗಲಾಗಿದ್ದರೆ ಲೋಕನೇ ಮರೆತು ಬಿಡ್ತು. ಹೆಂಡ್ರು ಪರಿವಾರ ನಿಮ್ದಿದ್ದು ಬಿಟ್ರೆ ಯಾವ ಪ್ರಜೆಗಳಿಲ್ಲ, ಯಾವ ಜನರಿಲ್ಲ, ಬಗಲಾನವರಿಲ್ಲ, ಹಿಂದಿನವರಿಲ್ಲ, ಮುಂದಿನವರಿಲ್ಲ.
ಲೋಕದಾಗ ಏನು ನಡೆದದ ಎಚ್ಚರ ನೋಡ್ರಿ, ಎಚ್ಚರ ಕೊಡ್ತಾ ಇದೆ. ಅದಕ್ಕೆ ಭವಿಷ್ಯೋತ್ತರ ಪುರಾಣ ಅಂತ. ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಪುರಾಣ ಇದು. ರಾಜರು, ಪ್ರಜೆಗಳು, ಅಧಾರ್ಮಿಕರು, ಧಾರ್ಮಿಕರು ನೋಡ್ರಿ ಎಷ್ಟು ಎಚ್ಚರಿಕೆ ಕೊಡ್ತಾ ಇದೆ. ಏನು ಸ್ವಾಮಿ ಅಂದ, ಟಣ್ಣಂತ ಬ್ರಹ್ಮದೇವರು ಕೆಳಗೆ ಇಳ್ದ. ಅದರ ಪಾದ ಮುಟ್ಲಕ್ಕೆ ಹೋದ. ಪಾದ ಮುಟ್ಟಬೇಡ ಅಂದ. ನೀನು ಯೋಗ್ಯನಲ್ಲ, ಯಾಕಂದರೆ ಪ್ರಜಾ ಸೇವನೆಯೇ ಗೊತ್ತಿಲ್ಲ, ನಿಮ್ಮಂಥವ್ರು ನಮ್ಮನ್ನು ಮುಟ್ಟಬಾರದು ಅಂದ. ನೋಡ್ರಿ ಏನು ಮಾಡ್ತೀವಿ ಅಂದೇನು ಶಾಪ ಕೊಟ್ಟ. ಎಲೆ ಬ್ರಹ್ಮ, ಲೋಕದಲ್ಲಿ ನೀನು ಮಹತ್ತತ್ವಕ್ಕೆ ಅಭಿಮಾನಿಯಾಗಿದ್ದರೂ ಕೂಡ, ಬ್ರಹ್ಮದೇವರ ಮಗನಾಗಿದ್ದರೂ ಕೂಡ ಲೋಕದ ವ್ಯವಹಾರ ನಿನಗೆ ತಿಳಿಯದಪ್ಪ. ಸುಮ್ಮನೆ ಕೂತ್ಕೊಂಡಿಯೋ, ಅದಕ್ಕೆ ಲೋಕದಲ್ಲಿ ನಿನ್ನ ಪೂಜೆ ಆಗದೇ ಇರಲಿ. ಅತಿಥಿ ಅಭ್ಯಾಗತರ ಪೂಜೆನೇ ನಿನಗೆ ಗೊತ್ತಿಲ್ಲ ಅಂದರೆ ನಿನ್ನ ಪೂಜೆನೂ ಆಗದೇ ಇರಲಿ ಅಂದ. ಏನು ನೆನಗಿಸಿ. ಇದರಿಂದ ನಾವು ತಿಳ್ಕೊಳ್ಬೇಕಾದ ಅಂಶ ಅದ. ಯಾರು ಅಧಿಕಾರದಲ್ಲಿರ್ತಾರೋ ಅವರೆಲ್ಲರೂ ಕೂಡ ಎಷ್ಟು ಜಾಗೃತರಾಗಬೇಕು ಅಂತ ಈ ಪುರಾಣದಿಂದ ತಿಳ್ಕೊಬೇಕು. ಅವರಿಗೂ ಶಾಪ ಆಗ್ತದೆ. ಯಾವಾಗ ಸೋತ ಮೇಲೆ ಗೆದ್ದಿರ್ತಾರ, ಕಣ್ಣು ಮುಚ್ಚನ್ನು ಕೂತಿರ್ತಾರ, ಮುಂದೊಮ್ಮೆ ಸೋಲ್ತಾರ, ಹುಚ್ಚು ನಾಯಿ ಕೂಡ ಅವ್ರನ್ನ ಕಡಿಯೋದಿಲ್ಲ. ವೇಸ್ಟ್ ಅಂತದು, ವೇಸ್ಟ್ ಅವ್ರನ್ನ ಕಡಿದ್ರೆ ಅಂತ ಹೋಗ್ತದೆ. ಅಂದರೆ ಅಧಿಕಾರದಿಂದ ಕೆಳಗೆ ಬಿದ್ದ ಮೇಲೆ ಮುಗಿದು ಹೋಯ್ತು. ಅಧಿಕಾರ ಪತತರಾಗಿಬಿಡ್ತಾರೆ, ಅಪೂಜ್ಯರಾಗಿ ಬಿಡ್ತಾರೆ. ಜನರೆಲ್ಲರೂ ಬೈತಾರೆ, ಇವನೇ ಅವನು ಅಂತೇಳಿ. ಅದಕ್ಕೆ ಬ್ರಹ್ಮದೇವರ ಅವಸ್ಥೆ ಏನಾಯ್ತು? ಅಪೂಜ್ಯೋ ಲೋಕ ಮಾತರಗ ನಡ್ಬೋದು, ಲೋಕದಲ್ಲಿ ಅಪೂಜ್ಯನಾಗು ಅಂತ ಶಾಪ ಕೊಟ್ಟುಬಿಟ್ರು. ಸೀದಾ ಮೇಲೆ ಹೋದ. ಇದೊಂದು ಅಸಾಮಿ ಅದಪ್ಪ ನೋಡಮಂದಾತ. ಒಂದು ಅಸಾಮಿ ಹಂಗೆ ಕುಣಿತಿತ್ತು, ಒಂದು ಅಸಾಮಿ ಕಣ್ಣು ಮುಚ್ಚನ್ನು ಕುಳಿತಿತ್ತು. ಈತ ಮಹಾನುಭಾವ, ಎಲ್ಲರೂ ದೊಡ್ಡವರು ವಿಷ್ಣು ವಿಷ್ಣು ಅಂತಾರೆ. ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ, ರುದ್ರದೇವರು ದೇವತೆಗಳೆಲ್ಲ ವರ್ಣನೆ ಮಾಡ್ತಾರೆ. ಎಲ್ಲಿ ನೋಡಿದ್ರು ವಿಷ್ಣು ಸರ್ವೋತ್ಮ ಅಂತಾರೆ. ನೋಡಿಬಿಡಮ್ಮ ಈತಂದೊಂದು ಅಂತೇಳಿ ಸರ್ರಂತ ವಿಷ್ಣು ಲೋಕಕ್ಕೆ ಹೋಗಿದ್ದಾನೆ, ವೈಕುಂಠಕ್ಕೆ ಮಹಾನುಭಾವ. ಅಲ್ಲಿನೂ ಅದೇ ಅವಸ್ಥಾ. ಶೇಷಶಯ್ಯಾದ ಭಗವಂತ ನಾರಾಯಣ ಮಲಗಿದ್ದಾನೆ. ಯೋಗಾರೂಢ ನಿದ್ರಾಯಾತ್ ಲಕ್ಷ್ಮೀ ಪಾದ ಸಂಹರಣೆ ಕೃತಂ. ಅಲ್ಲಿನೂ ಅಷ್ಟೇ ಕಾಲು ಒತ್ಲಕ್ಕತ್ತಾಳೆ. ಇಲ್ಲಿ ಹಾಡೆಲ್ಲ ಹರಿಕೆ ಇರ್ತದೆ, ಇಲ್ಲೇ ನರ್ತನ, ಅಲ್ಲೇ ಹಾಡು, ಇಲ್ಲೇ ಮೌನ. ಕೆಲವು ಮಂದಿ ಮೌನ ಅಂತಿರ್ತಾರೆ. ನಿಮ್ಮ ಮೌನ ಎಂಬ ತನಕ ಅವು ಹೇಳೋದಿಲ್ಲ. ಎಂಥ ಕಾಲ ಬಂತಪ್ಪ ಅವಕ್ಕೇನು ಮೌನ. ಏನು ಹಾಕ್ಬೇಕು ಹಿಂಗೆ ಅಂದ್ರೆ ಯಾವುದು ಹಾಕಬೇಕು, ಯಾವುದು ಬಿಡಬೇಕು. ಮೌನ ತಾಳಿದ್ರೆ ಭಾಳ ಗೋಳು. ಇಲ್ರಿ ನಾವು ಸ್ನಾನ ಮಾಡಿದ ಮೇಲೆ ಊಟ ಆಗೋ ತನಕ ಮಾತಾಡೋದಲ್ಲ, ಮುಗೀತು. ಈಗ ನೀರಿಲ್ಲವ, ತಂಬಿಗೆಲ್ಲದ, ಪಂಜ ಒಳಗೆ ಹೋಗಿರ್ತಾನೆ, ಪಂಜ ಇರೋದಿಲ್ಲ, ಗತಿ ಏನು? ದಿಗಂಬರಾಗಿ ಬರ್ಬೇಕು, ಯಾಕಂದ್ರೆ ಮಾತಾಡೋದಿಲ್ಲ. ಹೀಗೆಲ್ಲ ಮಾಡಲಿಲ್ಲ ಅಂದರೆ ಅಡಿಗೆಯಾಗಿ ಏನು ಬೇಕೋ ಗೊತ್ತಿಲ್ಲ. ಹಿಂಗೆ ಮಾಡ್ತಾನೆ. ಬಡಿಸೋತ ಆತ ಅವತ್ತೇ ಚಟ್ನಿ ನೋಡಿರ್ತಾನೆ, ಹಿಂಗೆ ಕೈ ಮಾಡಿ ವೇಳೆ ಪಲ್ಯ ತಂದು ಹಾಕಿರ್ತಾನೆ. ಆಮೇಲೆ ಕಡಿಕಾತ ಗೊತ್ತಿರೋದಲ್ಲ, ಹಿಂಗ್ಯಾಕೆ ಮಾಡ್ತಾರೆ ಆಚಾರು, ಒಂದು ನಮೂನೆ ಆಗಿರಲ್ಲ ಅಂತ ಅಂತಾನೆ. ಇಂಥವೆಲ್ಲ ಪ್ರಸಂಗಗಳು ಆಗ್ತವೆ. ಯಾವಾಗ ಮೌನ, ಯಾವಾಗ ಲೋಕ, ಏನು ಲೋಕಗಳು, ಅದ್ಭುತವಾದ ಲೋಕಗಳವ. ಅದಕ್ಕೋಸ್ಕರ ಭಗವಂತನು ಮೌನ ಆಗಿ ನಿಂತ್ಕೊಂಡ. ನೋಡ್ರಿ, ಮೌನ ಇದ್ದಾಗ ಏನಾಗ್ತದೆ ನೋಡ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಶಾಸನ ಕೊಟ್ಟ, ಹೌದಾ? ಎರಡನೇ ಶಾಸನ ಆಯ್ತು. ಮೂರನೇದವರು ಅತಿಥಿ ಅಭ್ಯಾಗತರು ಬಂದಾಗ ನಾವು ಸುಮ್ಮನೆ ಇದ್ವಿ, ಅವ್ರ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ? ಹೊಡ್ತಾ ಬೋಳ್ತಾವ ಅಂತ ಅರ್ಥ. ಇದೆಲ್ಲರಿಗೂ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಎಚ್ಚರಿಕೆ. ನಮ್ಮ ಭವಿಷ್ಯೋತ್ತರ ಪುರಾಣ ಸುಮ್ಮನೆ ಪುಗ್ಸೇಟ್ಲೆ ಹೊರಟಿಲ್ಲ. ಕಲಿಯುಗದ ಧರ್ಮವನ್ನು ಪ್ರತಿ ಕ್ಷಣಗಳಲ್ಲಿ ಒಂದೊಂದು ಇಂಚು ಕುಂಚು ಮಿಂಚಿನಂತೆ ಹೊಡಿತದೆ. ಇದು ತೋರಿಸಿಕೊಡ್ತದೆ, ಎಚ್ಚರಿಕೆ ಕೊಡ್ತದೆ. ಭಗವಂತ ಜಗತ್ತಿಗೆ ತೋರಿಸಿಕೊಟ್ಟ. ನಾನು ಪ್ರಜಾಪಾಲಕ, ಪಾಲಕ ಅಂತ ನನ್ನ ಕರೀತಾರೆ. ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ರುದ್ರ. ಒಳಗೆ ನಿಂತ್ಕೊಂಡು ಇವನೇ ಮಾಡ್ತಾನೆ, ವಿಷಯ ಬೇರೆ. ಪಾಲಕ ನಾನು, ಪಾಲಕನಾಗಿ ಬಂದಿದ್ದೀನಿ. ಪಾಲಕತ್ವ ಬಿಟ್ಟು ಮೌನವಾದರೆ ಜನರು ನನ್ನ ಬಡಿತಾರ. ತೋರಿಸಿಕೊಟ್ಟು ನೋಡು ನನಗೆ. ಗುರುಗುರುಷಿಗಳೊಳಗೆ ಪ್ರೇರಣೆ ಮಾಡಿದವನೇ ಅವನು, ನನ್ನ ವಧಿ ಅಂತ ಹೇಳಿದವನೇ ಅವನು. ಅಂದರೆ ಏನೋ ಲೋಕ ಶಿಕ್ಷಣಾರ್ಥವಾಗಿ ಮುಂದೇನು ಮಾಡ್ತಾರೆ?
ಜನಪ್ರತಿನಿಧಿಗಳು, ಜಗತ್ತಿನ ಅಧಿಕಾರಿಗಳು ಹಿಂಗೆಲ್ಲ ಹುಚ್ಚುಚ್ಚಾಕಾರ ಮೌನವಾಗಿದ್ದರು ಅಂದರೆ ಒಂದು ದಿವಸ ಮನೆಗೆ ಮುತ್ತಿಗೆ ಹಾಕಿ ಎಲ್ಲರೂ ಹಾಕಿ ಅವನು ಇವನು ನೋಡಿ ಅಂತ ಹೊಡೆದು ಹೋಗ್ಬಿಡ್ತಾರೆ. ಆಗ್ತದಿಲ್ಲ ನೋಡಿರಿ, ಇಲ್ಲಿ ತೋರಿಸ್ಕೊಟ್ಟು ನೋಡ್ರಿ. ಆಯಿತು, ನಮ್ಮಪ್ಪ ಸುಮ್ಮನೆ ಮಲಗಿದ್ದ, ಕಣ್ಣು ತೆಗಿಲಿಲ್ಲ, ನೋಡಲಿಲ್ಲ. ನೋಡೋ ತನಕ ನೋಡಿದ, ಎಲೆ ಪಾಲಕನೇ ಅಂದ, ಎಲೆ ವಿಷ್ಣು ನಿನ್ನ ಹಣೆ ಬರ ಇಷ್ಟೇನೆ, ಹಟ್ ಅಂತ ಹೋದ. ವಕ್ಷಸ್ಥಲಂ ತಾಡಗಾಮಾಸ ಒದ್ದೇ ಬಿಟ್ಟ. ನೋಡ್ರಿ ಏನು ಮಾಡ್ತೀರಿ ನೋಡ್ರಿ, ಎಂಥ ಶಕ್ತಿ ಇದು ಭಗವಂತ ಎಲ್ಲ ತೋರಿಸಿಕೊಡ್ತಾನೆ. ಅವನಿಗೆಲ್ಲಿ ವದ್ಯಾಣಿಕೆ. ಅವನ ಪಾದದಲ್ಲಿ ವಿಷ್ಣೋರ್ತಿಷ್ಠತೋ, ಪ್ರತಿಯೊಬ್ಬರ ಪಾದದಲ್ಲಿ ವಿಷ್ಣು ಇರ್ತಾನೆ. ವಿಷ್ಣುವನ್ನು ಮುಟ್ಟಿದ್ರು ಒದ್ದಂಗೇನು ಸಂಬಂಧ ಇಲ್ಲ, ಸಾಟಿಲ್ಲ. ಲೋಕ ಜನರಿಗೆ ತೋರಿಸಿಕೊಟ್ಟ. ನಮ್ಮೆಲ್ಲರ ಪಾದದಲ್ಲಿ ವಿಷ್ಣು ಇರ್ತಾನೆ. ಅದಕ್ಕೆ ಪಾದಕ್ಕೆ ನಮಸ್ಕಾರ. ಯಾರಾದರೂ ತಲೆಗೆ ನಮಸ್ಕಾರ ಮಾಡ್ಯಾರ ಲೋಕದ? ಇಲ್ರಿ ಆಚಾರ, ನಿಮ್ಮ ತಲೆ ತೊಳಿಬೇಕಂದು ಮಾಡೀನಿ. ಕಾಲು ತೊಳಿತಾರಪ್ಪ ಎಲ್ಲರೂ. ತಲೆ ತೊಳೆಯೋರು ಬೇರೆ ಇದ್ದ, ಮುಗಿಸ್ಕೊಂಡು ಓಡಿ ಹೋಗೋರು ತಲೆ ತೊಳೆದು ಹೋಗ್ತಾರೆ, ತಲೆ ಬಿಟ್ಕೊಂಡು ಅಡ್ಡಾಡ್ತಾನೆ ಅಷ್ಟೇ. ಪಾದ ತೊಳಿತಾರೆ ಹೊರತು ಕಾಲು ತೊಳೆದರು. ಯಾಕಂದರೆ ಪಾದಯೋರು ವಿಷ್ಣುಸ್ತಿಷ್ಠತು, ತಲೆ ಮೇಲೆ ರುದ್ರದೇವರು ಇರ್ತಾರೆ, ಮುಟ್ಟು ಕೊಡೋದಿಲ್ಲ ಅವರು. ಅದಕ್ಕೆ ಪಾದ ಸ್ಪರ್ಶ. ಭೃಗು ಋಷಿಗಳ ದಿವ್ಯ ಸನ್ನಿಧಾನ, ಜ್ಞಾನಿಗಳ ನಿತ್ಯ ಸನ್ನಿಧಾನ ಪಾದದಲ್ಲಿ ಭಗವಂತ ಇರ್ತಾರೆ. ಭಗವಂತನನ್ನು ಮುಟ್ಟಿದ ಅಂತಿಷ್ಟೇ ಇಟ್ಕೋಬೇಕಲ್ಲಿ. ಸಾಮಾನ್ಯ ಜನರಿಗೆ, ಯಾರು ಅನಧಿಕಾರಿಗಳು ಅಧಿಕಾರಕ್ಕೆ ಬಂದು ಸುಮ್ಮನೆ ಕೊಡ್ತಾರೋ ಅವ್ರಿಗೆ ವದಿರಿ ಅಂತ ಅರ್ಥ ಅಷ್ಟೇ. ಅದು ನೋಡಿ ಹಂಗದು ಎಷ್ಟು ಶಾಸ್ತ್ರಸಮ್ಮತವಾದದ್ದು. ಆಯಿತು, ಭಗವಂತ ತಟ್ಟಂತ ಎದ್ದ. ಯಾಕಪ್ಪ ಇಲ್ಯಾಕೆ ಒದ್ದೆ ಅಂದ. ಹೋಗಿ ನಾನು ಹೆಂಡ್ತಿ ಮುಂದೆ ನಾನು ವಕ್ಷಸ್ಥಲಕ್ಕೆ ಒದ್ದೆ ಅಲ್ಲೋ ಅಂದ. ಇದು ಆಕಿ ಸ್ಥಾನ, ವಕ್ಷಸ್ಥಲ ಬಹಳ ಕಠಿಣ. ಆಕೆ ಪ್ರಕೃತಿ ಅಭಿಮಾನಿ. ನಾನು ವಜ್ರ ಶರೀರ, ಸ್ವಾಮಿ ನಿಮ್ಮ ಕಾಲಿಗೆ ಏನಾಯ್ತು ಅಂತ ಕಾಲು ಹಿಡ್ದ. ಅಲ್ಲಿ ಒಬ್ಬ ದೈತ್ಯ, ಅತುಲ ಅಂತ ಒಬ್ಬ ದೈತ್ಯ ಅಲ್ಲಿ ವಾಸ ಮಾಡಿದ್ದ. ಅವನು ವೈಕುಂಠಕ್ಕೆ ಹೋಗ್ಬೇಕು ಅಂತ ಬ್ರಹ್ಮದೇವ್ರನ್ನ ಕೇಳಿದ್ದ. ವೈಕುಂಠದಾಗ ಇರ್ಬೇಕಂತ ಕೇಳಿದ್ದೆ, ಹಾಳಾಗೋಗ ಅವನೆಂಥವನು. ಇಲ್ರಿ ನಾವು ವೈಕುಂಠಕ್ಕೆ ಹೋಗ್ಬೇಕು ಅಂದ. ಸರಿ, ಬ್ರಹ್ಮದೇವ್ರು ಅಂದರು ಹೋಗಪ್ಪ ಅಂದರು. ಹೋದ್ಮೇಲೆ ನಡೆ ಬರೀ ಏನಾಗ್ತದೆ ಅಂದರು. ಬೆಂಗಳೂರಿಗೆ ಹೋಗ್ಬೇಕ್ರಿ ಅಂಬೋಣ. ಅಲ್ಲಿ ಕೆಳಗೆ ಇಳಿದ್ಬಿಟ್ರೆ ಬಸ್ ಸ್ಟ್ಯಾಂಡ್ ನೋಡಿ ಅದನ್ನು ಗಾಬರಿ ಆಗಿ ಇನ್ನೊಂದು ಬಸ್ ಹತ್ತಿ ಮನೆಗೆ ಬಂದು ಎದಕ್ಕೆ ಹೋಗಿದ್ದೆ ಅಂತ ಆತಗ ಹಚ್ಚರಿಲ್ಲ. ಹಂಗೆ ದೈತ್ಯರೆಲ್ಲ ಹೊರ ಕೇಳಿದ್ರು. ಏನಂತ? ವೈಕುಂಠಕ್ಕೆ ಹೋಗ್ಬೇಕು ನಾನು. ಬ್ರಹ್ಮದೇವ್ರು ಅಂದರು ಹೋಗು ಮಹಾರಾಯ ಅಂದರು ಅಷ್ಟೇ. ಆಯಿತು, ಹೋತ ಅಸಾಮಿ ಅವನ ಪಾದ ಆಶ್ರಯ ಮಾಡಿತ್ತು ಹೇಳಿದರು. ಭೃಗು ಹೋಗ್ತಿರ್ತಾರಪ್ಪ, ವೈಕುಂಠಕ್ಕೆ ಹೋಗು ಅಂತ ಹೇಳಿತ್ತು. ಕಾಲಾಗಿ ಕೂತ್ಕೊಂಡಿತ್ತು. ಸೀದಾ ಹೋದರು. ಭಗವಂತನ ಕೆಲಸ, ದೈತ್ಯರ ಕೆಲಸ ಏನು ಮಾಡ್ಬೇಕು ಅದು ಮಾಡಿಬಿಡ್ತದೆ ನೋಡಿ. ದೈತ್ಯ ಆಶ್ರಯ ಮಾಡಿದರೆ, ದೈತ್ಯ ವಸ್ತುಗಳ ಆಶ್ರಯ ಮಾಡಿದರೆ ಅವರ ಸ್ವಭಾವ, ಅವ್ರ ವಸ್ತುಗಳು ಏನು ಮಾಡ್ತವೆ ಅವನು ಮಾಡ್ತಾವೆ. ಅದಕ್ಕೆ ಆಶ್ರಯ ಮಾಡಬಾರ್ದು. ಪಾಪ ಈ ಭೃಗು ಋಷಿ ಗೊತ್ತಿಲ್ಲ, ಒಳಗೆ ಸೇರಿಕೊಂಡಿದ್ದ ಅವನು. ಹೋಯ್ತು, ಒದ್ದೇ ಬಿಡಿತು. ಒದ್ದ ತಕ್ಷಣ ಭಗವಂತಂದ, ಸ್ವಾಮಿ ಸ್ವಲ್ಪ ತಡೀರಿ ಅಂದ. ನೀವು ಒದ್ದ ಪಾದ ತೋರಿಸ್ರಿ ಅಂದ. ಒದ್ದ ಪಾದ ತೋರಿಸಿ ಅದಕ್ಕೊಂದೇ ನೀರು ಹಾಕಿದ. ನೀರು ಹಾಕಿ ಒಳಗಿರ್ತಕ್ಕ ದೈತ್ಯನನ್ನು ಹಿಚ್ಚಿಗಿದ. ಅಂದಂತ ತಮಸಿಗೆ ಹೋಗಿ ಬಿದ್ದ. ಈ ಬ್ರಾಹ್ಮಣ ಗುರುತೂ ಇಲ್ಲ ನೋಡಿ, ಎಂಥ ವಿಚಿತ್ರ. ಆಮೇಲೆ ಎರಡೂ ಕಾತೊಳ್ದ. ಈಗ ಸ್ವಾಮಿ ನಿಮ್ಮ ಸನ್ನಿಧಾನದ, ಇಷ್ಟರವರೆಗೂ ನಿಮ್ಮ ಸನ್ನಿಧಾನ ಬೇರೆ ಇತ್ತು. ನೀವು ಒದ್ದವ್ರು ನೀವಲ್ಲ, ಅಧಿಷ್ಠಾನ ಅಷ್ಟೇ. ಒಳಗೆ ಒದ್ದವನು ಬೇರೆ ಇದ್ದಾನೆ, ಅವನಿಗೆ ಶಿಕ್ಷೆ ಆಗ್ಯದ ಅಂಥೇಳಿ ಪಾದವನ್ನು ತೊಳೆದು ಲಕ್ಷ್ಮೀದೇವಿಗೆ ಸಿಡಿಸಿ ತಾನು ಸಿಡಿಸಿಕೊಂಡು ಮನೆಯೆಲ್ಲ ಸಂಪ್ರೋಕ್ಷಣೆ ಮಾಡಿದ. ಇಂಥ ಪಾದೋದಕ ಸಿಗೋದಿಲ್ಲ. ಇದು ಸಾಮಾನ್ಯ ಪಾದೋದಕಲ್ಲ. ಎಲ್ಲ ಗಂಗಾದಿ ಸಕಲ ತೀರ್ಥಗಳು ಬ್ರಾಹ್ಮಣರ ಪಾದದಲ್ಲಿರುತ್ತವೆ ಅಂತ ಸಿಡಿಸ್ಕೊಂಡ. ಆಯ್ತು, ಸಿಡಿಸ್ಕೊಂಡು ಹೇಳಿದ. ನೀವು ಸ್ವಾಮಿ ಮುಂದೆ ಏನು ಅಂದ. ಏನಿಲ್ಲಪ್ಪ ನನ್ನ ಕೆಲಸ ಆತಂದ್ರು. ಹಾಂ ಅಲ್ರಿ, ವಧೆದ ನಿಮ್ಮ ಕೆಲಸ ಇತ್ತೇನೋ ಅಂದ. ವಧೆ ಇಲ್ಲಪ್ಪ, ನನ್ನ ಕೆಲಸ ಆತು, ನನಗಿಷ್ಟು ಬೇಕಾಗಿತ್ತು ಅಂತ ಭರ್ರ ಅಂತ ಕೆಳಗೆ ಬಂದೇ ಬಿಟ್ರು. ಅವ್ರು ನಿಂದಿರಲೇ ಇಲ್ಲ ಅಲ್ಲಿ. ಏನು ತಾತ್ಪರ್ಯ ಅಂದರೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟರೂ ಕೂಡ ಇವನಿಗೆ ಪ್ರತೀಕಾರವನ್ನು ಮಾಡಲಿಲ್ಲಲ್ಲ, ಅವನೇ ದೊಡ್ಡವನು ಅಂತ ಅರ್ಥ. ತಿಳಿತಾ? ಇದು ಪುರಾಣದ ರಹಸ್ಯ. ಉತ್ತಕರೇನೋ ಪುರಾಣ ಹೇಳಕ್ಕೆ ಹೋಗಬಾರ್ದು. ನಾನು ತಪ್ಪು ಮಾಡಿದೆ, ಯಾಕೆ ಸುಮ್ಮನೆ ಕೂತಿದ್ದೆ, ನನಗೆ ತಾಡನ ಮಾಡಿದರು, ಕರೆಕ್ಟ್ ಮಾಡಿದರು ಅವರು. ಎಚ್ಚರ ಆಗಬೇಕಾದವನು ನಾನು, ನನ್ನ ಎಚ್ಚರ ಮಾಡಿದರು, ಮುಗೀತು ಅಂದಾತ. ಎಚ್ಚರ ಮಾಡಿದವರು ಪಾದ ಹಿಡ್ಕೋಬೇಕು ನಾವು. ಸ್ವಾಮಿ ಒಳ್ಳೆ ಕೆಲಸ ಮಾಡಿದ್ರಿ, ಏನ್ರಿ ನಾವು ನಿಮ್ಮ ಕೇಸ್ ಹಾಕಿವ, ನೀನು ನೋಡ್ಕೊತೀನಿ ಬಾ ಅಂತೇಳಿ ರಾತ್ರಿನೇ ಮುಗಿಸಿಬಿಟ್ರೆ, ಅಲ್ಲೋ ನಿನ್ನ ತಪ್ಪು ಹೇಳೋಕ್ಕೆ ನಾ ಬಂದೀನಿ, ತಿದ್ಕೋಬೇಕೋ ಬೇಡ ಹಾಳಾಗಿ ಹೋಗಿ. ನೋಡಿ, ಈ ಜಗತ್ತಿನ ನಡೆದಿರ್ತಕ್ಕಂಥ ಈ ದುರ್ವ್ಯವಹಾರ, ದುರ್ನೀತಿ ಜಗತ್ತಿನ ನಡೆದ ಅದು.
ನೋಡಿರಿ, ನಮ್ಮ ದೇವರಿಂದ ಎಂಥ ಪಾಠ ಕಲಿಬೇಕು. ತಪ್ಪು ಮಾಡಿದ ಮೇಲೆ ಯಾವನಾದರೂ ಶಿಕ್ಷೆ ಹೇಳಿದರೆ, ತಪ್ಪನ್ನು ನಿರ್ದೇಶ ಮಾಡಿದರೆ ಅವನಿಗೆ ಸನ್ಮಾನ ಮಾಡಿ ಕಳಿಸಬೇಕು ಅಷ್ಟೇ. ಎಂಥ ಅಗಾಧವಾದ ಶಕ್ತಿ ಇದೆ, ಹೌದಾ? ಇದನ್ನು ನಾವು ವಿಮರ್ಶೆ ಮಾಡಬೇಕು. ಅದಕ್ಕೆ ದೇವರು ಸರ್ವೋತ್ತಮನಾದ, ಹೌದಾ? ಯಾಕೆ ಸರ್ವೋತ್ತಮನಾದ? ಇದಕ್ಕಾಗಿ. ಅಂತ ಹೋದರು, ಅಪ್ಪ ವಿಷ್ಣುನೇ ಸರ್ವೋತ್ತಮ, ಈ ಬ್ರಹ್ಮ ರುದ್ರ ತಂಟೆಗೆ ಹೋಗಬೇಡ್ರಿ, ಸುರಕ್ಷಿತ ವಿಷ್ಣು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಿ ವಿಷ್ಣೋರುಗಂ ವೀರ್ಯಾಣಿ ಪ್ರಭೋಜಂ ಗಪ್ಪಾರ್ಥ್ಯವಾನಿ ವಿಮವೇರಜ ಅಂಸಿ ಅಂತ ಹೋಮ ಮಾಡಿದರು. ವಿಷ್ಣುಗೆ ಅರ್ಪಣ ಆತು. ಭಗವಂತ ಹೊಟ್ಟೆ ತುಂಬ ಆಹಾರ ತಗೊಂಡ, ಕೂತ್ಕಂಡ, ಯಜ್ಞ ಮುಗೀತು, ಆಟ ಪ್ರಾರಂಭ ಆತು. ಏನು ಆಟ? ಕಪಟ ನಾಟಕ ಸೂತ್ರಧಾರಿ. ಎಲ್ಲ ಭಗವಂತನ ಮನಸ್ಸಿನಂತೆಯೇ ಆಗ್ತದೆ. ಲಕ್ಷ್ಮೀದೇವಿ ಗಂಟು ತಂದು, ದೇವ್ರಂಥ ಗಂಟು ಬಗಲಾಗೊಂದು, ತಲೆ ಮೇಲೊಂದು, ಎಡಗೈಯಾಗೊಂದು, ಬಲಗೈಯಾಗೊಂದು, ಒಂದು 4 ಗಂಟೆ ತಂದಂತಾಗಿ. ಧರ್ಮ ಅರ್ಥ ಕಾಮ ಮೋಕ್ಷ ಹಿಡ್ಕೊಂಡು ಬಂದ್ಬಿಟ್ಲಾಕಿ. ಯಾಕೆ ಮಾನವಾಳು ಕೊಡೋಕಿ ನಮಗೆಲ್ಲ ಕೊಟ್ಟರೆ ಭಗವಂತ ನೋಡ್ತಾನೆ. ಲೆಕ್ಕ ನೋಡ್ದಲ್ಲ, ಗಂಟು ಹಾಕಿ ತರಬೇಕು. ಅವು 4 ಗಂಟೆ ತಂದರೆ ದೇವರು ಬಿಚ್ಚಿ ತೋರಿಸ್ತಾಳೆ. ಆವಾಗ ಧರ್ಮ ಅರ್ಥ ಕಾಮ ಮೋಕ್ಷ 4 ಗಂಟೆ ಹಿಡ್ಕೊಂಬಂದ್ಲು. ಎಲ್ಲಿಗೆ ಅಂದ ದೇವರು? ಇನ್ನೆಲ್ಲಿಗೆ? ನಮ್ಮ ಊರಿಗೆ ಹೋಗ್ತೇನೆ ಅಂದ್ಲಾಕಿ. ಯಾಕಂದ? ಸ್ವಾಮಿ, ನಿಮ್ಮ ವಕ್ಷಸ್ಥಲಕ್ಕೆ ಒದ್ದ ಮೇಲೆ ನನ್ನ ಗೌರವೇನು, ಮರ್ಯಾದೆನು, ಮಾನೇನು? ಗಂಡ ಅಲ್ಲಿ ಪ್ರತ್ಯಕ್ಷ ಇರಲಿಕ್ಕೆ ಹೆಂಡತಿ ಆದಾಕಿ ಮುಂದೆ ನಿಂತುಕೊಂಡು ಗಂಡನಿಗೆ ವಧಿಸಿದರೆ, ಬಡಿಸಿದರೆ, ಹೊಡಿಸಿದರೆ ಅದಕ್ಕೆ ಧರ್ಮಶಾಸ್ತ್ರದ ಸ್ವಾಮಿ ನೀವು ತಿಳಿದಿರಿ, ನಾನು ಮಾಡ್ತೀನಿ. ಏನು ಧರ್ಮಶಾಸ್ತ್ರ ಅಂತ? ಯಾರು ಗಂಡನಿಗೆ ಹೆಂಡತಿ ಮಂದಿ ಅಪಮಾನ ಮಾಡ್ತಾರೋ ಹೆಂಡತಿ 3ರಾಗ 1 ಮಾಡ್ಕೋಬೇಕು. ಅಬ್ಬೋ ಏನ್ರಿ ಅದು? ಆಕೆ ಹೇಳಿದ ಲಕ್ಷ್ಮಿ, ನಾನು ಹೇಳಿದ್ದಲ್ಲ. ಏನೇನೋ ಮೊದಲನೇದು ಗಂಡನಿಗೆ ಅಪಮಾನ ಆಯಿತು, ಹೆಂಡತಿ ಮುಂದೆ ಯಾರೋ ಬಂದು ಬಡದ್ರಪ್ಪ ಅಂತ ಇಟ್ಕೊಳ್ರಿ. ಹೊಡೆದ್ರು, ಏನೋ ಮಾಡಿದರು, ಕೇಸ್ ಹಾಕಿದರು. ಏನು ಮಾಡಬೇಕು? ದೇಹತ್ಯಾಗ ಮಾಡಬೇಕು. ಗಂಡಗೆ ಅಪಮಾನ ಆಗಿಂದ ಒಂದು ಕ್ಷಣ ಇರಬಾರ್ದು. ಇದೆಲ್ಲದ್ರಿ? ಸತಿ ದಕ್ಷಿಣ ಯಜ್ಞ ಮುಗಿದುತ್ತೆ. ವಾ. ಇನ್ನು 2ನೇದ್ರಿ ಭತ್ಸನಂ ಭತ್ಸಗಾಮಾಸ. ಸಮರ್ಥಳಾಗಿದ್ದರೆ ಅವನು ಎದೆ ಅಂಗಿ ಹಿಡಿದು, ಎಲೆ ನನ್ನ ಗಂಡ ಹೊಡೆದೆ ನೀನು, ಬಾ ನೀನು ನೋಡ್ತೀನಿ ಅಂತ ಸಡ್ಡು ಹಾಕಿ ನಿಂದಿರ್ಬೇಕು. ಇದು ಹೆಂಡತಿ 2ನೇ ಕೆಲಸ. ಇಲ್ರಿ ನಮಗೆ ಅದು ಆಗೋದಿಲ್ಲ. ಗ್ರಹಂ ತ್ಯಕ್ತವಾತು, ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ. ಗಂಡನಿಗೆ ಅಪಮಾನ ಆಯಿತು ಅಂದರೆ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ಅವನ್ನ ಹಾಕ್ಯಂಡು ಬಡಿಬೇಕು, ತಾಡಯಾಮಾಸ, ಇಲ್ಲ ದೇಹತ್ಯಾಗ ಮಾಡಬೇಕು. ಪಾಪ ಸತಿ 2 ಇದ್ದಿಲ್ಲ ಆಕೆಗೆ. ಬಡಿಲಕ್ಕ ಅಪ್ಪ ಸಾಧ್ಯ ಇಲ್ಲ. ನೋಡಿರಿ ಎಂಥ ಸ್ಥಿತಿ. ಅದಕ್ಕೆ ದೇಹತ್ಯಾಗ ಮಾಡ್ಕೊಂಡು. ಇಲ್ಲಿ ಲಕ್ಷ್ಮಿ ಅಂದ್ಲು, 2 ನನಗೆ ಸಂಬಂಧ ಇಲ್ಲ ಅಂದು. ಏನು ಸಂಬಂಧ ಇಲ್ಲ? 1ನೇದು ಅವ್ರನ್ನ ಬಡಿಬೇಕಂದ್ರೆ ಭೃಗು ಋಷಿಗಳು, ಅವರೇ ನಮ್ಮ ಜನಕರು. ಜಗತ್ತಿನಲ್ಲಿ ದೇವರಿದ್ದಾನ ಅಂತ ಸಾರ್ತಕ್ಕ ಮಹಾನುಭಾವರು ಬ್ರಾಹ್ಮಣರು. ಅವರಿದ್ದಾರೆ ಅಂದರೆ ಪೂಜೆ, ನವರಾತ್ರಿ, ಬ್ರಾಹ್ಮಣ ಭೋಜನ, ಅಷ್ಟೋತ್ರ ಮಾಡು, ಅಸ್ತೋದಕ ಮಾಡು, ಆರಾಧನೆ ಮಾಡು ಶುರು. ದೇವರೇ ಇಲ್ಲಂದರೆ ದೇವ್ರ ಭಕ್ತರಲ್ಲಿಂದ ಬರ್ತಾರೆ, ಗೋಯಿಂದ ಬರ್ತದೆ ಕೃಷ್ಣಾರ್ಪಣೆ. ಅದು ಉಪಯೋಗ. ಇನ್ನು ಬಡಿಲಕ್ಕೆ ಬರೋದಿಲ್ಲ. ದೇಹ ತ್ಯಾಗ ಮಾಡ್ಬೇಕಂದ್ರೆ ನಿತ್ಯಾಗಿ ಹೋಗಿನಿ. ನನ್ನ ದೇಹ ತ್ಯಾಗವೇ ಇಲ್ಲ ನನಗೆ. ಅನಾದಿ ಕಾಲದಿಂದಲೂ ಭಗವಂತನ ಸನ್ನಿಧಾನದಲ್ಲಿ ಶಶ್ವದೇಕ ಪ್ರಕಾರವಾಗಿರ್ತೀನಿ. ದೇಹತ್ಯ ಆಗಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ, ಅಪ್ಪಣೆ ಕೊಡ್ರಿ ಅಂತೇಳಿ ಕಿತಿಕೊಂಡು ಕೊಲ್ಲಾಪುರಕ್ಕೆ ಪ್ರಯಾಣ ಮಾಡಿದಳು. ಅಲ್ಲಿಗೆ ಹೋದ ಮೇಲೆ ಏನಾಯ್ತು ಎಂಬುದು ನಾಳೆ ಈ ದಿನದಲ್ಲಿ ಯಥಾಮತಿ ಶ್ಲೋಕ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣ ವಸ್ತು.